ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಭಾನುವಾರದ ಮುಂಜಾನೆಯ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಈ ಮುಂಜಾನೆಯಲ್ಲಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಾವು ನಮ್ಮ ಶಿರಗಳನ್ನು ಬಾಗಿ ನಮ್ಮ ಹೃದಯವನ್ನು, ನಮ್ಮ ಹೃದಯದ ಕಣ್ಣುಗಳನ್ನು ಮೇಲಕ್ಕೆತ್ತಿ ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಬಂದಿರುವಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡಿ ಪರಿಶುದ್ಧನಾದ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡಿ ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ಆತನನ್ನು ಆರಾಧಿಸುವುದಕ್ಕೆ ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುವ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ, ಈ ಒಂದು ವಾರದ ಪ್ರಾರಂಭ ದಿನದಲ್ಲಿ, ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ಕರ್ತನೇ ನಾವು ಒಟ್ಟಾಗಿ ಸೇರಿ ಬರುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಅನೇಕರು ಕರ್ತನೇ ನಾನಾ ವಿಧವಾದಂತಹ ಪ್ರಯಾಸಗಳ ಮೂಲಕ, ಪ್ರತಿಕೂಲಗಳ ಮೂಲಕ ಹಾದು ಹೋಗುತ್ತಿರುವಾಗ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನೀವು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಮನನ ಮಾಡಿಕೊಂಡು ನಿಮಗೆ ಸ್ತೋತ್ರ ಸಲ್ಲಿಸುವಂತೆ ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆರಂಭದಿಂದ ಅಂತ್ಯದ ತನಕ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸಲಿ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮಾಧ್ಯಮದಲ್ಲಿ ಕರ್ತನೆ, ಈ ಮಾಧ್ಯಮದ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಒಂದು ವಾರ ಅವರಿಗೆ ಬೇಕಾದಂಥ ಆತ್ಮಿಕ ಮನ್ನವನ್ನು ಈ ಒಂದು ಆರಾಧನೆಯ ಮೂಲಕ ಅವರಿಗೆ ದಯಪಾಲಿಸಿಕೊಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಗಳಿಗಾಗಿ, ನಮ್ಮ ಗ್ರಾಮಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಪಟ್ಟಣಗಳನ್ನು, ನಮ್ಮ ಗ್ರಾಮಗಳನ್ನು ನೀನು ಆಶೀರ್ವದಿಸು. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ, ನಮ್ಮ ಗ್ರಾಮಗಳಿಗೆ ಆಶೀರ್ವಾದವಾಗಿ ಮಾರ್ಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ನಾನೆಂದು ನಾಚಿಕೊಳ್ಳೇನು, ನನ್ನಯ ಕರ್ತಗೆ ರಕ್ಷಣೆ ಪಾತ್ರೆ ತೆಗೆದು ಸಾಕ್ಷಿಯ ಕೊಡುವೆ ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಾನೆಂದು ನಾಚಿಕೊಳ್ಳೇನು, ನನ್ನಯ ಕರ್ತಗೆ ರಕ್ಷಣೆ ಪಾತ್ರೆ ತೆಗೆದು ಸಾಕ್ಷಿಯ ಕೊಡುವೆ. ಕ್ರೂಜೇಲಿ ಕಂಡೇನೋ ಜೀವವ, ನನ್ನ ಪಾಪ ಭಾರವೂ ಹೋಯಿತು. ನಂಬಿಕೆ ಮೂಲಕ ರಕ್ಷಣೆ ಹೊಂದಿದೆ, ನಾನು ಈಗ ಸುಖಿಯಾಗಿರುವೆ. ನನ್ನ ಅಪರಾಧ ನಿಮಿತ್ತ ಜಜ್ಜಲ್ಪಟ್ಟನವ, ಆತನ ಬಾಸುಂಡೆ ಮೂಲ ಸುಕ್ಷೇಮ ಸಿಕ್ಕಿತು. ಕ್ರೂಜೇಲಿ ಕಂಡೇನು ಜೀವವ, ನನ್ನ ಪಾಪ ಭಾರವೂ ಹೋಯಿತು. ನಂಬಿಕೆ ಮೂಲಕ ರಕ್ಷಣೆ ಹೊಂದಿದೆ, ನಾನು ಈಗ ಸುಖಿಯಾಗಿರುವೆ. ಕ್ರಿಸ್ತೇಸು ರಕ್ತದಿಂದಲೇ
ನನ್ ಪಾಪ ಹೋಯಿತು, ಸ್ವಾತಂತ್ರ್ಯ ನಂಗೆ ಸಿಕ್ಕಿತು, ಕರ್ತಂಗೆ ಸ್ತೋತ್ರವು. ಕ್ರೂಜೇಲಿ ಕ್ರೂಜೇಲಿ ಕಂಡೆನು ಜೀವವ, ನನ್ನ ಪಾಪ ಭಾರವು ಹೋಯಿತು. ನಂಬಿಕೆ ಮೂಲಕ ರಕ್ಷಣೆ ಹೊಂದಿದೆ, ನಾನು ಈಗ ಸುಖಿಯಾಗಿರುವೆ. ಹಲ್ಲೆಲೂಯಾ. ನಾನೆಂದು ನಾಚಿಕೊಳ್ಳೆನು, ನನ್ನಯ ಕರ್ತಗೆ ರಕ್ಷಣೆಯ ಪಾತ್ರೆ ತೆಗೆದು ಸಾಕ್ಷಿಯ ಕೊಡುವೆ. ಈ ಮುಂಜಾನೆಯಲ್ಲಿ ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟು ನಮ್ಮ ಪಾಪಗಳನ್ನು ಪರಿಹರಿಸಿದರ ಫಲವಾಗಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಸೊ ಹೀಗಿರಲಾಗಿ ನಾವು ಮಾಡಬೇಕಾಗಿರುವಂಥದ್ದು ಆತನನ್ನ ಸ್ತುತಿಸುವಂಥದ್ದು. 113ನೇ ಕೀರ್ತನೆ ಅದರ ಪ್ರಾರಂಭ 4 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವ ನಾಮವನ್ನು ಸ್ತುತಿ ಮಾಡಿರಿ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ, ಯೆಹೋವನ ನಾಮವು ಮೂಡನಿಂದ ಪಡುವಣವರೆಗೂ ಸ್ತುತಿ ಹೊಂದಲಿ, ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಣ ಲೋಕಗಳಲ್ಲಿ ಮರೆಯುತ್ತದೆ. ಯಾಹುವಿಗೆ ಸ್ತೋತ್ರ. ಇಸ್ರಾಯೇಲ್ ಮಕ್ಕಳು ತಮ್ಮ ಆರಾಧನೆಯಲ್ಲಿ, ತಮ್ಮ ದೇವಾಲಯದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಆಡುತ್ತಿದ್ದಂತಹ ಕೀರ್ತನೆ ಯಾಹುವಿಗೆ ಸ್ತೋತ್ರ. ಕಾರಣ ಯೆಹೋವನು ಮಾತ್ರ ಸ್ತೋತ್ರಕ್ಕೆ ಅರ್ಹನು, ಯೆಹೋವನು ಮಾತ್ರ ಆರಾಧನೆಗೆ ಯೋಗ್ಯನು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗುಡಿಸಲು ಎಂಬುದಾಗಿ ದೇವರು ತಾನು ಹೇಳಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆತನು ಮಾತ್ರ ಆರಾಧನೆಗೆ ಯೋಗ್ಯನು. ಈ ಮುಂಜಾನೆಯಲ್ಲಿ ನಾವುಗಳು ಆತನ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಕಾರಣ, ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ತನ್ನ ಮಕ್ಕಳೆಂಬ ಪದವಿಗೆ ನಮ್ಮನ್ನು ಸೇರಿಸಿದ್ದರ ಫಲವಾಗಿ. ಯೆಹೋವನಿಗೆ ಸ್ತುತಿ ಮಾಡುವುದು ಅಂದರೆ ಯೆಹೋವನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳಿಗೆ ಅನೇಕರು ಉಪಕಾರವೆಂಬುದಾಗಿ ನೆನೆಸುವಂಥದ್ದು ಆರ್ಥಿಕತೆಯ ಉನ್ನತಿಯನ್ನ, ಅನೇಕರು ದೈವಿಕ ಆಶೀರ್ವಾದವೆಂದು ನೆನೆಸುವಂಥದ್ದು ಲೌಕಿಕವಾಗಿ ಏನನ್ನಾದರೂ ಹೊಂದಿಕೊಳ್ಳುವಂಥದನ್ನ. ಆದರೆ ದೈವಿಕವಾದ ಆಶೀರ್ವಾದ ಅನ್ನುವಂಥದ್ದು ಅಪ್ರಾಪ್ತರಾದ ನಮ್ಮನ್ನ, ಅಯೋಗ್ಯರಾದ ನಮ್ಮನ್ನ ಆತನ ಸನ್ನಿಧಿಯಲ್ಲಿ ಬರುವುದಕ್ಕೆ ಯೋಗ್ಯರನ್ನಾಗಿ ಮಾರ್ಪಡಿಸಿರುವಂಥದ್ದು. ನಾನು ಪ್ರತಿ ಬಾರಿ ಹೇಳುವಂಥದ್ದು, ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರುವಂತಹ ಅತ್ಯಮೂಲ್ಯವಾದ ಆಶೀರ್ವಾದವನ್ನುವಂಥದ್ದು ನಮ್ಮ ಕುಟುಂಬವಲ್ಲ, ನಮ್ಮ ತಂದೆ ತಾಯಿಗಳಲ್ಲ, ನಾವು ಹೊಂದಿಕೊಂಡಿರುವಂತಹ ವಿದ್ಯಾಭ್ಯಾಸವಲ್ಲ, ನಾವು ಗಳಿಸಿರುವಂತಹ ಆರ್ಥಿಕತೆಯಲ್ಲ, ಅಥವಾ ಸಮೂಹದಲ್ಲಿ ನಮಗಿರುವಂತಹ ಸ್ಥಾನಮಾನಗಳು ಯಾವುದೂ ಅಲ್ಲ. ಇವೆಲ್ಲವೂ ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ಆದರೆ ನಾವು ಹೊಂದಿಕೊಂಡಿರುವಂತಹ ಅತ್ಯಮೂಲ್ಯವಾದಂತಹ, ಅತ್ಯಂತ ಶ್ರೇಷ್ಠವಾದಂತಹ ಆಶೀರ್ವಾದ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂಥದ್ದು.
ಸೊ ಇದಕ್ಕಿಂತಲೂ ಅಮೂಲ್ಯವಾದಂತಹ ಆಶೀರ್ವಾದ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಇವತ್ತು ಅನೇಕರಿಗೆ ಈ ಒಂದು ಆಶೀರ್ವಾದ ಕೇವಲ ತಾತ್ಕಾಲಿಕವಾಗಿ ಮಾರ್ಪಟ್ಟಿದೆ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತಾಗಿ 7 ವಿಧವಾದಂತಹ ಸಾಮ್ಯಗಳನ್ನು ಹೇಳಿದ್ದಾನೆ. ಅದರಲ್ಲಿ 5ನೇ ಸಾಮ್ಯ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡ. ನೋಡಿ, ಇಂದಿನ ಕಾಲದಲ್ಲಿ ಭೂಮಿಯಲ್ಲಿ ಹುದುಗಿಟ್ಟಿರುವಂತಹ ಸಂಪತ್ತುಗಳು ಹೇರಳವಾಗಿ ಲಭಿಸುತ್ತಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಯಾರಾದರೂ ಈ ಒಂದು ಸ್ಥಳದಲ್ಲಿ ಹುದುಗಿಟ್ಟಿರುವ ಸಂಪತ್ತು ಇದೆ ಎಂಬುದಾಗಿ ತಿಳುಕೊಂಡ್ರೆ ಅವನು ಆ ಸ್ಥಳವನ್ನು ಕೊಂಡುಕೊಳ್ಳುವುದಕ್ಕೆ ಏನ್ ಮಾಡ್ತಾನೆ, ತನ್ನಲ್ಲಿರುವಂಥದ್ದೆಲ್ಲವನ್ನ ಮಾರುವುದಕ್ಕೆ ಸಿದ್ಧನಾಗಿರ್ತಾನೆ. ಕಾರಣ, ಆ ಹೊಲದಲ್ಲಿ ಅಡಗಿರುವಂತಹ ಸಂಪತ್ತು ತನ್ನ ಸಂಪತ್ತಿಗಿಂತಲೂ 1000 ಪಟ್ಟು ಹೆಚ್ಚಾಗಿರುವಂಥದ್ದು. ಇಲ್ಲಿ ಪರಲೋಕ ರಾಜ್ಯದ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಸಾಮ್ಯಗಳು ಅನ್ನುವಂಥದ್ದು ಇಟ್ ಇಸ್ ಮೆಟಫೋರಿಕಲ್ ಎಕ್ಸ್ಪ್ಲನೇಷನ್. ಏನು ಮೆಟಫೋರಿಕಲ್ ಎಕ್ಸ್ಪ್ಲನೇಷನ್ ಅಂದ್ರೆ ರೂಪಕಾಲಾಂಕರವಾಗಿ ವಿವರಿಸುವಂಥದ್ದು ಅಥವಾ ಉದಾಹರಣೆ ಸಹಿತವಾಗಿ ವಿವರಿಸಿರುವಂಥದ್ದು. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯವನ್ನ ಯೇಸು ಸ್ವಾಮಿ ಬೀಜಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ. ಸೊ ಎರಡನೇದಾಗಿ ಪರಲೋಕ ರಾಜ್ಯವನ್ನು ಸಾಸಿವೆ ಕಾಳಿಗೆ ಹೋಲಿಕೆ ಮಾಡಿದ್ದಾನೆ. ಮೂರನೇದಾಗಿ ಯೇಸು ಪರಲೋಕ ರಾಜ್ಯವನ್ನು ಹುಳಿ ಹಿಟ್ಟಿಗೆ ಹೋಲಿಕೆ ಮಾಡಿದ್ದಾನೆ. 5ನೇದಾಗಿ ನಾವು ನೋಡಿದಂಥದ್ದು ಬೆಲೆಯುಳ್ಳ ಒಂದು ಮುತ್ತಿಗೆ ಹೋಲಿಕೆ ಮಾಡಿದ್ದಾನೆ. ಕೊನೆಯದಾಗಿ ಪರಲೋಕ ರಾಜ್ಯವನ್ನು ಬಲೆಗೆ ಹೋಲಿಕೆ ಮಾಡಿದ್ದಾನೆ ಯೇಸು ಸ್ವಾಮಿ. ಯಾಕೆಂದ್ರೆ ಇದು ಇಸ್ರಾಯೇಲರು ತಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸುತ್ತಿದ್ದಂತಹ ವಸ್ತುಗಳು. ಅಂದ್ರೆ ಯೇಸು ತನ್ನ ರೂಪಕಾಲಾಂಕರ ಭಾಷೆಯಲ್ಲಿ ಪರಲೋಕ ರಾಜ್ಯದ ಶ್ರೇಷ್ಠತೆಯ ಕುರಿತಾಗಿ ವಿವರಿಸುವಂತದ್ದಾಗಿ ನಾವು ನೋಡುತ್ತೇವೆ. ಒಂದು ಅಮೂಲ್ಯವಾದ ಮುತ್ತು ಒಂದು ಹೊಲದಲ್ಲಿ ಇರುವುದನ್ನು ಅರ್ಥ ಮಾಡಿಕೊಂಡು ತನ್ನ ಬದುಕನ್ನ ಮಾರಿ ಆ ಹೊಲವನ್ನು ಕೊಂಡುಕೊಂಡು ಆ ಮುತ್ತನ್ನ ತನ್ನ ಸ್ವಂತವಾಗಿ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರುವಂತಹ ಅತ್ಯಮೂಲ್ಯವಾದಂತಹ ಆಶೀರ್ವಾದ ಪಾಪ ಕ್ಷಮಾಪಣೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಲೋಕದಲ್ಲಿ ನಾವು ಪಡೆದುಕೊಂಡಿರುವಂತಹ ಪ್ರತಿಯೊಂದು ನಮ್ಮನ್ನು ಬಿಟ್ಟು ಹೋಗ್ತದೆ. ಇಲ್ಲ, ನಾವು ಅದನ್ನು ಬಿಟ್ಟು ಹೋಗ್ತೇವೆ. ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಹೋಗ್ತಾರೆ. ನಾವು ಪಡೆದುಕೊಂಡಿರುವಂತಹ ಡಿಗ್ರಿಗಳು ನಮ್ಮನ್ನು ಬಿಟ್ಟು ಹೋಗ್ತದೆ. ನಾವು ಪಡೆದುಕೊಂಡಿರುವಂತಹ ಪದವಿಗಳು ನಮ್ಮನ್ನು ಬಿಟ್ಟು ಹೋಗ್ತದೆ. ನಾವು ಸಂಪಾದಿಸಿದ ಸಂಪಾದನೆ ನಮ್ಮನ್ನು ಬಿಟ್ಟು ಹೋಗ್ತದೆ. ಯೇಸು ಸ್ವಾಮಿ ಅದಕ್ಕೆ ಹೇಳಿರುವಂಥದ್ದು, ಒಬ್ಬ ಮನುಷ್ಯ ಇಡೀ ಲೋಕವನ್ನು ಸಂಪಾದಿಸಿ ಅವನ ಪ್ರಾಣ, ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಸೊ ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಮೂಲ್ಯವಾದ ಆಶೀರ್ವಾದ ಅಂದ್ರೆ ಪಾಪ ಕ್ಷಮಾಪಣೆ. ಈ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ದೈವಿಕವಾದ ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡ್ರೆ, ಯೋಹಾನ 14:3ನೇ ವಾಕ್ಯದಲ್ಲಿ ಯೇಸು ಹೇಳಿರುವ ರೀತಿಯಲ್ಲಿ ನಾನಿರುವ ಸ್ಥಳದಲ್ಲಿ ನೀವಿರ್ತೀರಾ ಅಂದ್ರೆ ನಿತ್ಯತ್ವ. ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ. ಇದು ದೇವರು, ಇದು ನಮಗೆ ಸಿಕ್ಕಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಆಶೀರ್ವಾದ. ಪ್ರಿಯರೇ, ಈ ಅಮೂಲ್ಯವಾದ ಆಶೀರ್ವಾದವನ್ನ, ಈ ಅಮೂಲ್ಯವಾದ ಮುತ್ತನ್ನ ಯೇಸು ಕ್ರಿಸ್ತನ ಮೂಲಕ ಪಡೆದುಕೊಂಡಿರುವ ನಾವುಗಳು
ನಮ್ಮ ದೈನಂದಿನ ಜೀವಿತದಲ್ಲಿ ಮಾಡಬೇಕಾಗಿರುವಂಥದ್ದು ದೇವರನ್ನ ಸ್ತುತಿಸುವಂಥದ್ದು. ದೇವರನ್ನ ಸ್ತುತಿಸುವಂಥದ್ದು ಅಂದ್ರೆ ಅರ್ಹತೆ ಇಲ್ಲದ ಸ್ಥಾನದಲ್ಲಿ ನಮ್ಮನ್ನು ಅರ್ಹರನ್ನಾಗಿ ಮಾರ್ಪಡಿಸಿ ಈ ಶ್ರೇಷ್ಠವಾದ ಆಶೀರ್ವಾದವನ್ನ, ಪದವಿಯನ್ನ ದೇವರು ನಮಗೆ ಕೊಟ್ಟಿರುವಾಗ ಈ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು ಆರಾಧನೆ. ಅನೇಕರು ನೆನೆಸುವಂಥದ್ದು ಆರಾಧನೆ ಅಂದ್ರೆ ಭಾನುವಾರ ಆಲಯಕ್ಕೆ ಹೋಗಿ 2 ಹಾಡನ್ನು ಹಾಡುವಂಥದ್ದು, ಕೈಯನ್ನು ತಟ್ಟುವಂಥದ್ದು, ಕೂಗಾಡುವಂಥದ್ದು, ಹೊರಳಾಡುವಂಥದ್ದು, ನಗದಾಡುವಂಥದ್ದು, ನಡೆದಾಡುವಂಥದ್ದು, ಕಾಣಿಕೆ ಕೊಡುವಂಥದ್ದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದ್ಯಾವುದೂ ಅಲ್ಲ ಆರಾಧನೆ. ಆರಾಧನೆ ಅಂದ್ರೆ ದೇವರು ನಮಗಾಗಿ ಸಿದ್ಧ ಮಾಡಿರುವ ಆ ನಿತ್ಯತ್ವವನ್ನ ನಾವು ಮನನ ಮಾಡಿಕೊಂಡು ಆ ನಿತ್ಯತ್ವಕ್ಕೋಸ್ಕರವಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡಿರಲಾಗಿ ಆ ನಿತ್ಯತ್ವವನ್ನು ಹೊಂದಿಕೊಳ್ಳುತ್ತೇವೆಂಬ ಬಯಕೆಯಿಂದ ಈ ನಿತ್ಯತ್ವವನ್ನು ಸಿದ್ಧ ಮಾಡಿದ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಅದು ಆರಾಧನೆ. ಈ ಮುಂಜಾನೆಯಲ್ಲಿ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಯಾವ ಮನೋಭಾವದಲ್ಲಿ ಸೇರಿ ಬಂದಿದ್ದೇವೆ? ಸೊ ಅನೇಕರಿಗೆ ಗೊತ್ತಿಲ್ಲ ವಾಟ್ ಈಸ್ ವರ್ಷಿಪ್. ಅನೇಕರು ಇದನ್ನು ಕೇವಲ ಒಂದು ವಾಡಿಕೆಯಾಗಿ ತೆಗೆದುಕೊಂಡಿದ್ದಾರೆ. ಇವು ಭಾನುವಾರ ಆಗ್ಬಿಟ್ರೆ ಚರ್ಚೆಗೆ ಹೋಗ್ಬೇಕು, ಅದಾದ್ಮೇಲೆ ನಮ್ಮದೇ ಆದಂತಹ ಪ್ರಪಂಚ. ಆದರೆ ಬೆಳಗ್ಗೆ ಮಾತ್ರ ಚರ್ಚೆಗೆ ಹೋಗ್ಬೇಕು ಅಲ್ಲ ಪ್ರಿಯರೇ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದು ಅಂದ್ರೆ ನೋಡಿ, 34ನೇ ಕೀರ್ತನೆಯಲ್ಲಿ ದಾವೀದ ದೇವರನ್ನ ಆರಾಧಿಸುವಂಥದ್ದಾಗಿ ನೋಡ್ತೇವೆ. ಸೊ ದಾವೀದ ಅಕ್ಷರಿಕವಾಗಿ ಅಭಿಮಲೇಖನ ಕೈಯಲ್ಲಿ ಸಿಕ್ಕಾಕಿಕೊಂಡ, ಫಿಲಿಷ್ಟಿಯರ ಪ್ರಭುವಾದಂತಹ ಅಭಿಮಲೇಖನ ಕೈಯಲ್ಲಿ ಸಿಕ್ಕಾಕಿಕೊಂಡ. ಅದಕ್ಕಿಂತ ಸ್ವಲ್ಪ ಮುಂಚೆ ಕೆಲವು ದಿನವೋ ಕೆಲವು ತಿಂಗಳುಗಳ ಹಿಂದೆ ಏನ್ ಮಾಡಿದ ಇದೇ ದಾವೀದ ಅಭಿಮಲೇಖರ ಶೂರನಾದಂತಹ ಗೋಲ್ಯಾತನನ್ನ ಕೊಂದಾಕ್ಬಿಟ್ಟಿದ. ಸೊ ಇದರ ಕೋಪ ಯಾರಿಗಿದೆ? ಫಿಲಿಷ್ಟಿಯರಿಗಿದೆ ದಾವೀದನ ಮೇಲೆ. ಅವತ್ತು ದಾವೀದ ಹೀರೋ ಆಗ್ಬಿಟ್ಟ. ಯಾರ ಮುಂದೆ? ಇಸ್ರಾಯೇಲ್ಯರ ಮುಂದೆ. ಅಲ್ಲಿ ಇಸ್ರಾಯೇಲ್ಯರು ಆಡುವಂಥದ್ದು ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ ಎಂಬುದಾಗಿ. ಸೊ ಇದರ ಫಲವಾಗಿ ಸೌಲನಿಗೆ ದಾವೀದನ ಮೇಲೆ ಕೋಪ ಬಂತು. ಸೊ ಇಲ್ಲಿ ಸೌಲ ನೋಡಿ, ಯಾವ ದಾವೀದ ಇಸ್ರಾಯೇಲ್ಯರನ್ನ ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿದನು, ಇವತ್ತು ಅದೇ ದಾವೀದ ತನ್ನ ಪ್ರಾಣ ಭಯದಿಂದ ಫಿಲಿಷ್ಟಿಯರ ಬಳಿಗೆ ಓಡಿ ಹೋಗಿದ್ದಾನೆ. ಸೊ ಇವನನ್ನ ಕಂಡಂತಹ ಫಿಲಿಷ್ಟಿಯರಿಗೆ ಗೊತ್ತಾಯ್ತು ಯಾರು ಇವನು. ಹೋಗಿ ಹೇಳಿದ್ರು, ಅಲ್ಲಿರುವ ಪ್ರಭುಗೆ ಹೇಳಿದ್ರು, ಇವನು ಯಾರು ಗೊತ್ತಾ? ನಮ್ಮ ಶೂರನಾದಂತಹ ಗೋಲ್ಯಾತನನ್ನ ಕೊಂದಂಥವನು. ಸೊ ದಾವೀದನಿಗೆ ಗೊತ್ತಾಯ್ತು, ಐ ಆಮ್ ದ ಟ್ರ್ಯಾಪ್. ತಕ್ಷಣವಾಗಿ ದಾವೀದ ಏನ್ ಮಾಡ್ದ? ಒಂದು ಹುಚ್ಚನಂತೆ ತನ್ನನ್ನು ತೋರ್ಪಡಿಸಿಕೊಂಡ. ಸೊ ಅಲ್ಲಿ ಅಭಿಮಲೇಖ ಏನ್ ಮಾಡ್ತಾ ಇದ್ದಾನೆ? ದಾವೀದನನ್ನ ಅವನ ಸನ್ನಿಧಾನದಿಂದ ಓಡಿಸ್ತಾ ಇದ್ದಾನೆ. ಹೀಗೆ ಹೊರಟು ಹೋದಂತಹ ದಾವೀದ ಕೀರ್ತನೆ ಬರೆದ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರ್ತದೆ. ಸೊ ಇಲ್ಲ ಅಂದ್ರೆ ಅಲ್ಲಿ ದಾವೀದ ಅಭಿಮಲೇಖನ ಕೈಯಲ್ಲಿ ಸಾಯ್ಬೇಕಾಗಿತ್ತು. ನೋಡಿ, ಅಕ್ಷರಿಕವಾಗಿ ದಾವೀದ ಅಭಿಮಲೇಖನ ಕೈಯಲ್ಲಿ ಸಾಯಬೇಕಾದ ಸಂದರ್ಭದಿಂದ ದೇವರು ದಾವೀದನನ್ನ ಬಿಡಿಸಿದಾಗ ದಾವೀದನು ಹಾಡುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ. ಸೊ ಹೀಗಿರುವಾಗ ಆಧ್ಯಾತ್ಮಿಕವಾಗಿ ನಿತ್ಯತ್ವದ ಮರಣದಿಂದ, ನಿತ್ಯ ನಾಶನದಿಂದ, ನಿತ್ಯ ನರಕದಿಂದ ದೇವರು ನಮ್ಮನ್ನು ತಪ್ಪಿಸಿರುವಾಗ ನಮ್ಮ ಜೀವಿತಾವಧಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯೋಚನೆ ಮಾಡಿ. ಆರಾಧನೆ ಅನ್ನುವಂಥದ್ದು ನಾವು ತೋರಿಸುವಂತಹ ಈ ಯಾವ ನಾಟಕ ಅಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ವಾಟ್ ಇಸ್ ವರ್ಷಿಪ್. ಸೊ ಈ ಮುಂಜಾನೆಯಲ್ಲಿ ಯಾವ ಮನೋಭಾವದಲ್ಲಿ ನೀವು ದೇವರನ್ನು ಆರಾಧನೆ ಮಾಡೋದಕ್ಕೆ ಸೇರಿ ಬಂದಿದ್ದೀರಾ?
ನಮ್ಮ ತಾತ ಈ ರೀತಿ ಮಾಡ್ತಾ ಇದ್ರು, ನಮ್ಮ ಮುತ್ತಾತ ಈ ರೀತಿ ಮಾಡ್ತಾ ಇದ್ರು, ನಾವು ಈ ರೀತಿ ಮಾಡ್ತಿದ್ದೇವೆ. ಸೊ ಇದ್ಯಾವುದು ಸಬೂಬುಗಳಲ್ಲ, ಕಾರಣಗಳಲ್ಲ ದೇವರ ಮುಂದೆ ಹೇಳೋದಿಕ್ಕೆ. ಒಂದು ಸಾರಿ ಒಬ್ರು ಕೇಳಿದ್ರಂತೆ, ಯಾಕೆ ನೀವು ಮೀನನ್ನ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರಾ, ದೊಡ್ಡದಾಗಿ ಕಟ್ ಮಾಡಿ ಸಾರು ಮಾಡ್ಬೋದಲ್ಲ. ಅದಕ್ಕೆ ಅವಳು, ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಈ ರೀತಿ ಮಾಡ್ತಾ ಇದ್ರು, ನಾನು ಈ ರೀತಿ ಮಾಡ್ತಾ ಇದ್ದೇನೆ. ಅಮ್ಮನ ಹತ್ರ ಕೇಳಿದ್ರು, ಯಾಕೆ? ಆಯಮ್ಮ ಹೇಳು, ನನಗೂ ಗೊತ್ತಿಲ್ಲ, ನಮ್ಮಮ್ಮ ಈ ರೀತಿ ಮಾಡ್ತಾ ಇದ್ಲು, ನಾವು ಈ ರೀತಿ ಮಾಡ್ತಿದ್ದೇವೆ. 4ನೇ ತಲೆಮಾರಿಗೆ ಹೋಗಿ ಕೇಳಿದ್ರು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅವ್ರು ಹೇಳು, ನನಗೂ ಗೊತ್ತಿಲ್ಲ, ನಮ್ಮಮ್ಮ ಈ ರೀತಿ ಮಾಡ್ತಾ ಇದ್ರು, ನಾವು ಈ ರೀತಿ ಮಾಡ್ತಾ ಇದ್ದೇವೆ. 5ನೇ ತಲೆಮಾರಿಗೆ ಹೋಗಿ ಕೇಳಿದ್ರು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಮಗ, ನಮ್ಮ ಕಾಲದಲ್ಲಿ ಪಾತ್ರೆ ಅನ್ನುವಂಥದ್ದು, ಅದರ ಮೇಲ್ಭಾಗ ಅನ್ನುವಂಥದ್ದು ಬಹಳ ಚಿಕ್ಕದಾಗಿರ್ತದೆ. ದೊಡ್ಡ ದೊಡ್ಡ ಪೀಸ್ ಹಾಕ್ಬಿಟ್ರೆ ಒಳಗೆ ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಚಿಕ್ಕದಾಗಿ ಕಟ್ ಮಾಡಾಕ್ತಾ ಇದ್ದೀವಿ. ಸೊ ಅದನ್ನೇ ಈಗ 4-5 ತಲೆಮಾರು ಪಾಲಿಸ್ಕೊಂಡು ಬರ್ತಾ ಇದೆ. ಯಾವುದೋ ತಲೆಮಾರು ಹೇಳಿದ್ರು ಭಾನುವಾರ ಹೋಗ್ಬೇಕು, ಕೈ ಹೊಡಿಬೇಕು, ಹಾಡಾಡಬೇಕು, ಕಾಣಿಕೆ ಹಾಕಬೇಕು, ಆರಾಧನೆ ಕಂಪ್ಲೀಟ್. ಈಗ 2025 ಆದ್ರೂ ಅದನ್ನೇ ನಾವು ಪಾಲಿಸ್ತಾ ಇದ್ದೇವೆ. ಈಗೂ ನಾವು ಆರಾಧನೆಯ ಮಹತ್ವ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಅರ್ಥ ಮಾಡಿಸಿಕೊಳ್ಳೋದಕ್ಕೆ ಹೋಗೋದು ಇಲ್ಲ. ಕಾರಣ ಅವರ ವರಮಾನ ತಪ್ಪುವಂತಹ ಪರಿಸ್ಥಿತಿ. ನೋಡಿ, ಪೌಲ ತನ್ನ 2ನೇ ಸುವಾರ್ಥ ಪ್ರಯಾಣದಲ್ಲಿ ಫಿಲಿಪ್ಪಿ ಪಟ್ಟಣಕ್ಕೆ ಹೋದ. ಸೊ ಫಿಲಿಪ್ಪಿ ಪಟ್ಟಣಕ್ಕೆ ಹೋದಂತಹ ಪೌಲ ಮೊದಲು ಧೂಮ್ರವರ್ಣ ವಸ್ತ್ರವನ್ನ ಮಾರುತ್ತಿದ್ದಂತಹ ದೆಬೋರಳನ್ನ ಏನ್ ಮಾಡ್ದ, ಕ್ರಿಸ್ತನೆಡೆಗೆ ನಡೆಸ್ತಾ. ಸೊ ಅದೇ ಪಟ್ಟಣದಲ್ಲಿ ಕಣಿ ಹೇಳುವಂತಹ ಒಬ್ಬ ಹೆಣ್ಣು ಮಗಳಿದ್ಲು. ಅವಳೇನ್ ಮಾಡ್ತಾ ಇದ್ಲು, ಕಣಿ ಹೇಳಿ ತನ್ನ ಯಜಮಾನನಿಗೆ ಲಾಭವನ್ನ ಸಂಪಾದಿಸಿ ಕೊಡ್ತಾ ಇದ್ಲು. ಸೊ ಪೌಲನು ಇಲ್ಲಿ ಹಾದು ಹೋದಂಥದ್ದು ಅವನಿಗೇನಾಯ್ತು, ಬಹಳ ನಷ್ಟವನ್ನ ಉಂಟು ಮಾಡ್ತು. ಯಾಕೆಂದ್ರೆ ಇವಳು ಪೌಲನ ಹಿಂದೆ ಹೋಗಿ ಪೌಲನನ್ನ ಜಿಗುಪ್ಸೆ ಪಡಿಸ್ತಾ ಇದ್ಲು. ಇವರು ಪರಾತ್ಮನ ದೇವರ ಮಕ್ಕಳು, ಇವರು ಸತ್ಯ ಮಾರ್ಗವನ್ನ ನಿಮಗೆ ತಿಳಿಸ್ತಾರೆ. ಪೌಲ ಏನ್ ಮಾಡ್ದ, ಇವಳಲ್ಲಿದ್ದಂತ ದೆವ್ವವನ್ನ ಹೊರಗೆ ಹಾಕ್ಬಿಟ್ಟ. ಸೊ ಯಾವಾಗ ದೆವ್ವ ಹೊರಗೋಯ್ತು, ಅವಳಿಗೆ ಕಣಿ ಹೇಳುವಂತಹ ಇದು ಬಿಟ್ಟೋಯ್ತು. ಸೊ ಇದು ಅವನ ಯಜಮಾನನಿಗೆ ಬಹಳ ನಷ್ಟವನ್ನ ತಂದು. ಸೊ ಇದರ ಫಲವಾಗಿ ಅವ ಏನ್ ಮಾಡ್ದ, ಪೌಲನನ್ನ ಸೆರೆಮನೆಗೆ ಹಾಕಿಸ್ಬಿಟ್ಟ. ಇವತ್ತು ಅನೇಕರಿಗೆ ಭಾನುವಾರ ಅನ್ನುವಂಥದ್ದು ಲಾಭ ತರುವಂಥದ್ದು. ಸೊ ಅದಕ್ಕೆ ಹೇಳೋದಿಲ್ಲ ಏನು, ವಾಟ್ ಈಸ್ ವರ್ಷಿಪ್. ಪ್ರಿಯರೇ, ಆರಾಧನೆ ಎನ್ನುವಂಥದ್ದು ನಮ್ಮನ್ನು ನಿತ್ಯ ನರಕದಿಂದ ಬಿಡಿಸಿದಂತಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಅದು ಬಿಟ್ಟು ಆರಾಧನೆ ಅನ್ನುವಂಥದ್ದು ನೀನು ಕೊಡುವಂತ ಕಾಣಿಕೆ ಅಲ್ಲ. ಆರಾಧನೆ ಅನ್ನುವಂಥದ್ದು ನೀನು ತರುವಂತಹ ತರಕಾರಿ ಅಲ್ಲ. ಆರಾಧನೆ ಅನ್ನುವಂಥದ್ದು ನೀನು ತರುವಂತಹ ಅಕ್ಕಿ ಅಲ್ಲ. ಆರಾಧನೆ ಅನ್ನುವಂಥದ್ದು ನಿತ್ಯ ನಾಶನದಿಂದ. ಸೊ ನಾವೊಂದು ಹಳೆಯ ಒಂದು ಹಾಡಾಡ್ತೇವೆ, ನಿತ್ಯ ನಾಶದಿಂದ, ಸುಳ್ಳು ಮೋಸದಿಂದ, ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಶನದಿಂದ, ಸುಳ್ಳು ಮೋಸನದಿಂದ ರಕ್ಷಿಸಿದಂತಹ ಕ್ರಿಸ್ತನನ್ನ ನಿತ್ಯವೂ ಕೊಂಡಾಡುವಂಥದ್ದು ಆರಾಧನೆ. ಸೊ ನಾವು ಸಲ್ಲಿಸುವಂತ ಆರಾಧನೆ ಏನಾಗಿದೆ? ಸೊ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಾಗ ನಮ್ಮ ಆರಾಧನೆ ನಮ್ಮನ್ನು ನಮ್ಮ ಪಾಪದಿಂದ, ನಮ್ಮನ್ನು ನಾಶನದಿಂದ, ನಮ್ಮನ್ನು ನಿತ್ಯ ನರಕದಿಂದ ರಕ್ಷಿಸಿದ ದೇವರಿಗೆ ಕೃತಜ್ಞತೆಯ ಮನೋಭಾವದಿಂದ ಸಲ್ಲಿಸುವಂತಹ ಸ್ತೋತ್ರವಾಗಿದೆಯ ಆರಾಧನೆ. ಒಮ್ಮೆ ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಇಂತಹ ಆರಾಧನೆಗೆ ನಿಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ, ಆಶಿಸುವಂತವನಾಗಿದ್ದೇನೆ. ನೋಡಿ, ಇಂದು ನಾವು ಧ್ಯಾನ ಮಾಡುವಂಥದ್ದು
ವಿಕೃತಗೊಂಡಿರುವ ಸಮುದಾಯದಲ್ಲಿ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವಂಥದ್ದು. ವಿರೂಪಗೊಂಡಿರುವ ಸಮೂಹದಲ್ಲಿ ದೇವರ ಪ್ರತಿರೂಪವನ್ನ ಪುನಃಸ್ಥಾಪಿಸುವಂಥದ್ದು. ರಿಸ್ಟೋರಿಂಗ್ ದ ಇಮೇಜ್ ಆಫ್ ಗಾಡ್ ಇನ್ ದ ಡಿಸ್ಟೋರ್ಟೆಡ್ ಕಮ್ಯುನಿಟಿ. ದೇವರು ಮನುಷ್ಯನನ್ನು ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ. ದೇವರು ಮನುಷ್ಯನನ್ನ ಆದಾಮನನ್ನ ಸೃಷ್ಟಿ ಮಾಡುವಾಗ ಅವನು ಒಬ್ಬ ಪರಿಪೂರ್ಣತೆಯುಳ್ಳವನಾಗಿದ್ದ. ಸೊ ಹೀಗೆ ಪರಿಪೂರ್ಣತೆಯಲ್ಲಿ ಉಂಟು ಮಾಡಿದಂತಹ ಆದಾಮನೊಂದಿಗೆ ಸೃಷ್ಟಿಕರ್ತನಾದ ಯೆಹೋವನು ಒಂದು ಅನ್ಯೋನ್ಯತೆಯನ್ನ, ಒಂದು ಫೆಲೋಶಿಪ್ ಅನ್ನು ಇಟ್ಕೊಂಡಿದ್ದ. ಆದರೆ ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ, ಆದಿಕಾಂಡ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ 17ನೇ ವಾಕ್ಯದಲ್ಲಿ ಯೆಹೋವನು ಹೇಳುವಂಥದ್ದು ಆದಾಮನಿಗೆ, ನಾನು ನಿನಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನೋಡಿ, ದೇವರು ಆದಾಮನನ್ನ ತನ್ನ ಸ್ವರೂಪದಲ್ಲಿ, ತನ್ನ ಸಾರೂಪ್ಯದಲ್ಲಿ, 1ನೇ ಅಧ್ಯಾಯ 26ನೇ ವಾಕ್ಯ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ದೇವರು ನಮ್ಮನ್ನ ಪರಿಪೂರ್ಣತೆಯಲ್ಲಿ, ಆದಾಮನನ್ನ ಪರಿಪೂರ್ಣತೆಯಲ್ಲಿ ಉಂಟು ಮಾಡ್ದ. ಕಾರಣ ದೇವರು ಪರಿಶುದ್ಧನಾಗಿರಲಾಗಿ ದೇವರು ಸೃಷ್ಟಿ ಮಾಡಿದಂತಹ ಆದಾಮನು ಸಹ ಪರಿಪೂರ್ಣನಾಗಿದ್ದ, ಪರಿಶುದ್ಧನಾಗಿದ್ದ. ಕಾರಣ ದೇವರು ಸೃಷ್ಟಿ ಮಾಡಿರುವಂತಹ ವಸ್ತುಗಳ ಮೇಲೆ ದೊರೆತನ ಮಾಡುವುದಕ್ಕೂ ಹಾಗೂ ಸೃಷ್ಟಿಕರ್ತನಾದ ತನ್ನೊಂದಿಗೆ ಈ ಮನುಷ್ಯನು ಒಡನಾಡಬೇಕೆಂಬ ಉದ್ದೇಶದಿಂದ ದೇವರು ಸೃಷ್ಟಿ ಮಾಡಿದ್ದು. ಆದರೆ ಮನುಷ್ಯ ಏನ್ ಮಾಡ್ದ? ದೇವರ ಮಾತನ್ನು ಕೇಳುವ ಬದಲಾಗಿ ತನ್ನ ಸಹಕಾರಿಯಾಗಿ ಉಂಟು ಮಾಡಿದಂತಹ ಹೆಂಡತಿಯ ಮಾತನ್ನು ಕೇಳ್ದ. ನೋಡಿ, 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೆಹೋವನು ಆದಾಮನಿಗೆ ಹೇಳುವಂಥದ್ದು, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಹರುಗನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸಾಯ್ತೀಯ. ನೋಡಿ, ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಯಾರಿಗೆ? ಆದಾಮನಿಗೆ. ಸೊ ತದನಂತರವಾಗಿ ದೇವರು ಏನ್ ಮಾಡಿದ್ದು? ಅವಳನ್ನು ಸೃಷ್ಟಿ ಮಾಡಿದ್ದು. ಆಗ ಆದಾಮನ ಕರ್ತವ್ಯ ಅನ್ನುವಂಥದ್ದು ದೇವರು ಹೇಳಿರುವಂಥದ್ದನ್ನ ಅವಳಿಗೆ ಹೇಳುವಂಥದ್ದು. ಮೇ ಬಿ ಹೇಳಿರ್ಬಹುದು. ಆದ್ರೆ ಯಾವಾಗ ಅವ್ವ ವಂಚನೆಗೆ ಬಿದ್ದು ಈ ಹಣ್ಣನ್ನ ತಿಂದು ಗಂಡನಿಗೆ ತಿನ್ನುವುದಕ್ಕೆ ಕೊಟ್ಲು, ಆಗ ಆದಾಮ ಏನ್ ಮಾಡ್ದ? ಹೆಂಡತಿಯನ್ನ ದುಃಖಪಡಿಸಬಾರದೆಂಬ ಉದ್ದೇಶದಿಂದ ಏನ್ ಮಾಡಿ ತಿಂದುಬಿಟ್ಟ. ಅದರಿಂದ ಇಲ್ಲಿ ದೇವರು ಹೇಳಿರುವಂಥದ್ದು, ನಾ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದದರ ಫಲವಾಗಿ ನಿನ್ನ ಮೂಲಕ ಭೂಮಿಗೆ ಶಾಪ ಬಂತು. ದೇವರು ಮನುಷ್ಯನನ್ನ ಈ ಭೂಮಿಯಲ್ಲಿ ತನ್ನ ಪ್ರತಿರೂಪವಾಗಿ ಸೃಷ್ಟಿ ಮಾಡಿದ್ದ. ಆದರೆ ಯಾವಾಗ ಮನುಷ್ಯ ದೇವರ ಮಾತಿಗೆ ಅವಿಧೇಯನಾಗಿ ಹೋದ್ನೋ, ಈ ದೇವರ ಪ್ರತಿರೂಪಕ್ಕೆ ಏನಾಯ್ತು? ಒಂದು ವಿರೂಪಗೊಳ್ಬಿಡ್ತು. ಸೊ ಹೀಗೆ ವಿರೂಪಗೊಂಡಿರುವಂಥದ್ದನ್ನ ಪುನಃಸ್ಥಾಪಿಸುವಂಥದ್ದು. ನೋಡಿ, ಇವತ್ತು ನಾವು ಧ್ಯಾನ ಮಾಡುವಂಥದ್ದು 3 ಭಾಗ. ಒಂದು,
ಮೀಕನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದ 1-8 ವಾಕ್ಯ. ಎರಡನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಕೊನೆಯದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ನೋಡಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ನಜರೇತಿನಲ್ಲಿರುವಂತಹ ಒಂದು ಸಭಾಮಂದಿರದಲ್ಲಿ, ಯಹೂದ್ಯರ ಸಭಾಮಂದಿರದಲ್ಲಿ ಸಬ್ಬತ್ ದಿನದಲ್ಲಿ ಆರಾಧಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಸಭಾಮಂದಿರದ ಅಧಿಕಾರಿ ಏನ್ ಮಾಡ್ತಾನೆ? ಯೇಸು ಸ್ವಾಮಿಯ ಕೈಗೆ ಒಂದು ಸುರುಳಿಯನ್ನು ಕೊಡ್ತಾನೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥದ ಒಂದು ಸುರುಳಿ. ಆ ಸುರುಳಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕರ್ತನ ಆತ್ಮ ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ಆದಾಮನನ್ನ ತನ್ನ ಪ್ರತಿರೂಪವಾಗಿ ಈ ಲೋಕದಲ್ಲಿ ಉಂಟು ಮಾಡ್ದ. ಆದರೆ ಆದಾಮ ತನ್ನ ಹೆಂಡತಿಯ ಮಾತನ್ನ ಕೇಳಿ ದೇವರ ಪ್ರತಿರೂಪವನ್ನ ವಿರೂಪಗೊಳಿಸ್ತಾ. ನೋಡಿ, ನಮ್ಮ ಮಕ್ಕಳು ಅಥವಾ ನಮಗೆ ಗೊತ್ತಿರುವಂತವ್ರು ಏನ್ ಮಾಡ್ತಾರೆ? ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಏನಾರ ವಸ್ತುವನ್ನ ರೂಪಿಸ್ತಾರೆ, ಮಣ್ಣಲ್ಲಿ ಅಥವಾ ಕ್ಲೇಯಲ್ಲಿ. ಅದರಲ್ಲಿ ಬೇರೆ ಚಿಕ್ಕ ಮಕ್ಕಳಿದ್ರೆ ಏನ್ ಮಾಡ್ತಾರೆ? ಅದನ್ನ ಬಂದು ಹೊಡೆದಾಕ್ಬಿಡ್ತಾರೆ, ವಿರೂಪಗೊಳಿಸ್ಬಿಡ್ತಾರೆ. ಅಂದ್ರೆ ದೇವರು ಬಹಳ ಸೌಂದರ್ಯ ಭರಿತವಾಗಿ ಉಂಟು ಮಾಡಿದಂಥದ್ದು ಆದಾಮನನ್ನ, ಅಕ್ಷರಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಶಾಪ ಇರಲಿಲ್ಲ. When God created man, when God created everything, there is no curse. ನೋಡಿ, ಆದಿಕಾಂಡ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುತ್ತವೆ. ಅಂದ್ರೆ ಅಲ್ಲಿ ತನಕ ಮುಳ್ಳುಗಳು, ಕಳೆಗಳು ಇರಲಿಲ್ಲ. A perfect land. When he disobey God. ಯಾವಾಗ ಆದಾಮ ದೇವರ ಮಾತಿಗೆ ಅವಿಧೇಯನಾದ, ಹೆಂಡತಿಯ ಮಾತನ್ನ ಕೇಳಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮತ್ತೆ ಬೇಜಾರು ಮಾಡ್ಕೊಂಬೇಡಿ. ಗಂಡನಾದವನು ತಾನು ನಿರ್ವಹಿಸಬೇಕಾದ ದೌತ್ಯವನ್ನ ನಿರ್ವಹಿಸದೆ ಹೋದ್ರೆ ಇಂತಹ ಅನಾಹುತಗಳು ಸಂಭವಿಸ್ತದೆ. ನೋಡಿ, ದೇವರು ಸೃಷ್ಟಿ ಮಾಡಿದಂತಹ ಭೂಮಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಂಥದ್ದು, ಇಟ್ ಈಸ್ ಗುಡ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಒಳ್ಳೆದೆಂಬುದಾಗಿ ನೋಡಿದ ಭೂಮಿಯನ್ನ ದೇವರು ಒಳ್ಳೆದೆಂಬುದಾಗಿ ನೋಡ್ದ. ತಾನು ಸೃಷ್ಟಿ ಮಾಡಿದಂತಹ ಗಿಡ ಮರಗಳನ್ನ, ಹಣ್ಣುಗಳನ್ನ ಒಳ್ಳೆಯದಾಗಿ ದೇವರು ನೋಡ್ದ. ತಾನು ಸೃಷ್ಟಿ ಮಾಡಿದ ಪಶುಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ ಒಳ್ಳೆಯದಾಗಿ ನೋಡ್ದ. ಹೀಗೆ ಒಳ್ಳೆಯದಾಗಿ ಸೃಷ್ಟಿ ಮಾಡಿದಂತಹ ಸೃಷ್ಟಿಯನ್ನ ಮನುಷ್ಯ ದೇವರಿಗೆ ಅವಿಧೇಯನಾಗುವುದರ ಮೂಲಕವಾಗಿ ವಿರೂಪಗೊಳಿಸ್ಬಿಟ್ಟ, ವಿಕೃತಗೊಳಿಸ್ತಾ. ನೋಡಿ, ದೇವರು ನಮಗೆ ಒಳ್ಳೆಯ ಸೌಂದರ್ಯವನ್ನ ಕೊಟ್ಟಿರಲಾಗಿ, ಪ್ರತ್ಯೇಕವಾಗಿ ಹೆಂಗಸರಿಗೆ, ಗಂಡಸರಿಗೂ ಸಹ ಒಳ್ಳೆ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಏನ್ ಮಾಡ್ತಾರೆ? ಇವತ್ತು ನಮ್ಮ ಕ್ರೈಸ್ತರಲ್ಲಿ ಸಹ ಅನೇಕರು ಒಳ್ಳೆ 99.99% ಇರೋ ಸೌಂದರ್ಯ ಸಾಕಾಗಲ್ಲ ಅಂತ ಏನ್ಬಿಟ್ಟು ಏನ್ ಮಾಡ್ತಾರೆ? ಇರೋ ಬರದಲ್ಲಿ ಅಂಟಿಸ್ಕೊಂತಾರೆ. ಅಂಟಿಸ್ಕೊಂಡು ಒಂದು 25-30 ವಯಸ್ಸು ಆಗಷ್ಟಿಗೆ ಆಮೇಲೆ ಅದು ಅಂಟಿಸ್ಕೊಳ್ಳೆ ಹೋಗಕ್ಕಾಗಲ್ಲ, ಹೊರಗಡೆ ಹಂಗಾಗ್ಬಿಡ್ತಾರೆ, ವಿಕೃತ ಆಗ್ಬಿಡ್ತಾರೆ. ದೇವರು ನಮಗೆ ಕೊಟ್ಟಿರುವಂತಹ ಸೌಂದರ್ಯ, ದಟ್ ಇಸ್ ಎನಫ್. ಇಲ್ಲಿ ದೇವರು ಏನ್ ಮಾಡಿದ್ರು? ದೇವರು ಒಳ್ಳೆದಾಗಿ ಸೃಷ್ಟಿ ಮಾಡ್ದ. ಆದ್ರೆ ಮನುಷ್ಯ ಏನ್ ಮಾಡ್ದ? ವಿರೂಪಗೊಳಿಸ್ಬಿಟ್ಟ, ವಿಕೃತಗೊಳಿಸ್ಬಿಟ್ಟ. ಈ ವಿಕೃತಗೊಳಿಸಿರುವಂತಹ ಅಥವಾ ವಿರೂಪಗೊಳಿಸಿರುವಂತದನ್ನ ಪುನಃಸ್ಥಾಪಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ,
ಯೆಹೋವನ ಆತ್ಮ ನನ್ನ ಮೇಲೆ ಇದೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ನಾನು ಹೇಳಿದೆ, ಆದಾಮನ ಮೂಲಕ ವಿಕೃತಗೊಂಡಿರುವಂತಹ ಸಮೂಹವನ್ನ, ಜನಸಮೂಹವನ್ನ, ಇದರಲ್ಲಿ ಮೀಕನ ಪ್ರವಾದನ ಗ್ರಂಥ ಬರ್ತದೆ, ಅದು ಬರ್ಬೇಕಂತ ಹೇಳ್ತೇನೆ. ಇಲ್ಲಿ ದೇವರೇನ್ ಮಾಡ್ತಾ ಇದ್ದಾರೆ, ತನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿ ಆತನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ಜನರ ಪಾಪಗಳನ್ನು ಕ್ಷಮಿಸಿ ಆ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಮೀಕನ ಪ್ರವಾದನ ಗ್ರಂಥ ಸುಮಾರು 7 ಅಧ್ಯಾಯಗಳನ್ನು ಒಳಗೊಂಡಿದೆ. ಮೀಕ, ಯೆಶಾಯ, ಆಮೋಸ, ಯೋವೇಲನ ಕಾಲದಲ್ಲಿ ಸಮಕಾಲೀನ ಪ್ರವಾದಿಯಾಗಿದ್ದ. ಇಲ್ಲಿ ದೇವರು ಪ್ರವಾದಿಯಾದ ಮೀಕನ ಮೂಲಕ ಇಸ್ರಾಯೇಲಿಯರಿಗೆ ಸಂಭವಿಸಲಿರುವ ದೈವಿಕ ನ್ಯಾಯವಿಧಿಯ ಕುರಿತಾಗಿ ಮುಂತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಯೆಹೋವನು ಅಬ್ರಹಾಮನನ್ನು ಕರೆದು ಬೇರ್ಪಡಿಸಿದ. ಅಬ್ರಹಾಮನನ್ನು ಕರೆಯುವಂತಹ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆ ಜನರು ಮಾತ್ರ. ಅಬ್ರಹಾಮನನ್ನು ಕರೆಯುವಂತಹ ಸಂದರ್ಭದಲ್ಲಿ ಅಬ್ರಹಾಮ ಮತ್ತು ಅಬ್ರಹಾಮನ ಹೆಂಡತಿಯಾದ ಸಾರಳು ಮಾತ್ರ. ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನಿಗೆ ಯೆಹೋವನು ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನಿಗೆ 75 ವರ್ಷ. 25 ವರ್ಷಗಳ ಆ ಒಂದು ದೀರ್ಘ ಕಾಲದ ನಂತರ ದೇವರು ಅವನಿಗೆ ಒಬ್ಬ ಮಗನನ್ನ ಕೊಟ್ಟ, ಇಸಹಾಕ. ಇಸಹಾಕನೇ 2 ಮಕ್ಕಳು, ಯಾಕೋಬ ಮತ್ತು ಏಸಾವ. ಏಸಾವ ತನ್ನಿಷ್ಟದ ಪ್ರಕಾರವಾಗಿ ಹೊರಟೋಗ್ಬಿಟ್ಟ. ಉಳಿದಿರುವಂಥದ್ದು ಯಾಕೋಬ ಮಾತ್ರ. ಯಾಕೋಬನಿಗೆ 12 ಜನ ಮಕ್ಕಳಾದರು. ಈ ಯಾಕೋಬನ ಕಾಲದಲ್ಲಿ ಯಾಕೋಬನ ಮಕ್ಕಳಲ್ಲಿ ಒಬ್ಬನಾದ ಯೋಸೇಫನನ್ನ ಇದೇ ಯಾಕೋಬನ ಮಕ್ಕಳು, ಇದೇ ಯೋಸೇಫನ ಸಹೋದರರು ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಅಲ್ಲಿ ಸುಮಾರು 440 ವರ್ಷ ದೀರ್ಘಕಾಲದ ಒಂದು ವಾಸ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಇವರೇನ್ ಮಾಡ್ಬಿಟ್ರು, ಹೆಚ್ಚಿದ್ರು, ಜನಸಂಖ್ಯೆಯಲ್ಲಿ ಹೆಚ್ಚಾದ್ರು. ಸೊ ದೇವರು ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಯೆಹೋಶುವನ ನಾಯಕತ್ವದಲ್ಲಿ ಕಾನಾನ್ ದೇಶವನ್ನು ಅವರಿಗೆ ವಿಭಾಗಿಸಿಕೊಟ್ಟ. ಹೀಗೆ ಕೊಡುವಂತಹ ಸಂದರ್ಭದಲ್ಲಿ ಯೆಹೋವನು ಮೋಶೆಯ ಮೂಲಕವಾಗಿ ಹೇಳಿರುವಂಥದ್ದು, ನೀವು ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆದ್ರೆ ಸೊ ಯು ವಿಲ್ ಬಿ ಬ್ಲೆಸ್ಡ್, ನೀವು ಆಶೀರ್ವಾದ ನಿಧಿಗಳಾಗ್ತೀರಾ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಅದರ್ವೈಸ್ ಇಲ್ಲ, ನೀವು ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದ್ರೆ ನಾನು ನಿಮ್ಮನ್ನ ಚದುರಿಸ್ಬಿಡ್ತೇನೆ. ಆಸ್ ಯೂಶುವಲ್ ಸ್ವಲ್ಪ ದಿನಗಳ ಮಟ್ಟಿಗೆ ಯೆಹೋವನಿಗೆ ಭಯಪಟ್ಟರು, ನಂತರವಾಗಿ ಯೆಹೋವನನ್ನು ಧಿಕ್ಕರಿಸ್ಬಿಟ್ರು. ಸೊ ಇದರ ಫಲವಾಗಿ ಯೆಹೋವನು ಏನ್ ಮಾಡ್ತಾ ಇದ್ದಾನೆ, ಇವರನ್ನ ಚದುರಿಸ್ಬಿಟ್ಟ. ಸೊ ಹೀಗೆ ಚದರಿ ಹೋದಂತ ಜನರ ಮಧ್ಯದಲ್ಲಿ, ಹೀಗೆ ಚದರಿ ಹೋಗೋದಕ್ಕಿಂತ ಮುಂಚಿತವಾಗಿ ಯೆಹೋವನು ಮೀಕನ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳುವಂಥದ್ದು ಏನ್ ಹೇಳ್ತಾ ಇದ್ದಾನೆ, ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಪಾಪಗಳು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇವತ್ತು ನಾವು ಅನುಭವಿಸುತ್ತಿರುವಂತಹ 100ಕ್ಕೆ 100ರಷ್ಟು ಕಾರಣ ನಾವು ದೇವರಿಗೆ ಅವಿಧೇಯರಾಗುವಂಥದ್ದಾಗಿದೆ. ಆದ್ರೆ ನಾವು ನೋಡುವಂತಹ ಸಂದರ್ಭದಲ್ಲಿ ಯಾವುದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಕಾರಣ ನಾವು ಕಾಣಿಕೆ ಕೊಡ್ತಿದ್ದೇವೆ, ನಾವು ದಶಮ ಭಾಗ ಕೊಡ್ತೇವೆ, ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ, ನಾವು ಧಾರ್ಮಿಕವಾದ ಎಲ್ಲ ಆಚರಣೆಗಳಲ್ಲಿ ತಪ್ಪದೆ ಭಾಗಿಗಳಾಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಮೀಕನ ಮೂಲಕವಾಗಿ 3 ಸಂದೇಶವನ್ನು ಕೊಡ್ತಾ ಇದ್ದಾನೆ. ಈ 3 ಸಂದೇಶ ಪ್ರಾರಂಭವಾಗುವಂಥದ್ದು ಕೇಳಿರಿ, 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 ಇಸ್ರಾಯೇಲಿಯರೇ ಕೇಳಿರಿ. 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ,
ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸೊ ನಿಮ್ಮ ಪಾಪಗಳು ಅತಿ ಘೋರವಾಗಿದೆ. ಸೊ ಐ ಆಮ್ ಗೋಯಿಂಗ್ ಟು ಪನಿಷ್ ಯು, ನಾನು ನಿಮ್ಮನ್ನು ಶಿಕ್ಷೆ ವಿಧಿಸ್ತೇನೆ. ಸೊ ಈ ಸಂದರ್ಭದಲ್ಲಿ ಇಸ್ರಾಯೇಲರು ಕೇಳುವಂಥದ್ದು, ಸೊ ನಾವು ಏನನ್ನ ಕೊಟ್ಟು ನಿನ್ನ ಕೋಪವನ್ನ ಶಮನ ಪಡಿಸಬಹುದು? ನಾವು ಹಂಗೆ ತಾನೆ, ನಾವು ಏನನ್ನಾದ್ರೂ ಕೊಟ್ಟುಬಿಟ್ಟು ದೇವರ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸರಿ, 6ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, 6ನೇ ವಾಕ್ಯದಲ್ಲಿ ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸ್ಕೊಳ್ಳಿ? ಏನು ಕೊಟ್ರೆ ದೇವರಿಗೆ ಮೆಚ್ಚುಗೆ ಆಗ್ತತೆ? ಇವತ್ತು ಹೇಳ್ತಾರೆ, ಅನೇಕರು ಹೇಳ್ತಾರೆ, ನಿಮ್ಮ ಸಂಬಳದಲ್ಲಿ 10ರಲ್ಲಿ 1 ರೂಪಾಯಿ ದೇವರಿಗೆ ಕೊಟ್ಬಿಟ್ರೆ ದೇವರಿಗೆ ಬಹಳ ಖುಷಿ ಆಗ್ಬಿಡ್ತತೆ. ಇನ್ನು ಕೆಲವರು ಹೇಳ್ತಾರೆ, ಸೊ ನಿಮ್ಮ ಆದಾಯದಲ್ಲಿ ಅರ್ಧ ಭಾಗವನ್ನು ಕೊಟ್ಬಿಟ್ರೆ ದೇವರಿಗೆ ಬಹಳ ಖುಷಿ ಆಗ್ತದೆ. ಸೊ ನಾವು ಇದನ್ನೇ ಬಯಸ್ತೇವೆ. ಸೊ ನಾವು ನಮ್ಮ ಜೀವಿತವನ್ನ ಕ್ರಮಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದಿಂದ ಬರುವುದಕ್ಕೆ ನಾವು ತಯಾರಿಲ್ಲ. ಸೊ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವಿತವನ್ನು ನಾವು ಆನಂದಿಸುವುದಕ್ಕೆ ಬಯಸ್ತೇವೆ. ಆದ್ರೆ ಇದರ ಮಧ್ಯದಲ್ಲಿ ದೇವರಿಗೆ ಕೋಪವು ಬರಬಾರದು. ಅದಕ್ಕೆ ನಾವೇನ್ ಮಾಡ್ತೇವೆ? ಕಾಣಿಕೆಯನ್ನು ಕೊಡ್ತೇವೆ. ಇಲ್ಲಿ ಇಸ್ರಾಯೇಲರು ಅದನ್ನೇ ಕೇಳ್ತಾ ಇದ್ದಾರೆ, ನಾವು ಯಾವ ಕಾಣಿಕೆಯೊಡನೆ? ಇಲ್ಲಿ ಯೆಹೋವನು ಮೀಕನ ಮೂಲಕವಾಗಿ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ದಂಡಿಸ್ತೇನೆ, ನಿಮ್ಮನ್ನು ಶಿಕ್ಷಿಸ್ತೇನೆ. ಸೊ ಇಲ್ಲಿಯೂ ಕೇಳುವಂಥದ್ದು, ಏನ್ ತಂದು ಕೊಟ್ರೆ ದೇವರಿಗೆ ಖುಷಿ ಆಗ್ತದೆ? ನೋಡಿ, ಇಸಾಕ ತಾನೇನು ಸಾಯುವಂತಹ ಸಮಯ ಬಂದಾಗ ತನ್ನ ಮಗನಾದ ಏಸಾವನನ್ನ ಕರೆದು ಹೇಳ್ತಾ ಇದ್ದಾನೆ, ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಒಂದು ಮೃಗವನ್ನ ಕೊಂದು ತಂದು ಅದನ್ನ ರುಚಿಯಾದ ಆಹಾರವನ್ನು ಸಿದ್ಧಪಡಿಸಿ ನನಗೆ ಕೊಡು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಸೊ ಇದು ಯಾರಿಗೆ ಬಿತ್ತು? ರಬೇಕಳ ಕಿವಿಗೆ ಬಿತ್ತು. ರಬೇಕಳ ಏನ್ ಮಾಡಿದ್ಲು? ಯಾಕೋಬನನ್ನ ಕರೆದು ತನ್ನ ಕೊಟ್ಟಿಗೆ ಹೋಗಿ ಒಂದು ಹಾಡನ್ನ ಕುಯ್ದು ಒಳ್ಳೆ ರೀತಿಯಲ್ಲಿ ರುಚಿಯಾದ ಪದಾರ್ಥವನ್ನು ಕೊಟ್ಟು ಏಸಾವನಿಗೆ ಬದಲಾಗಿ ಯಾಕೋಬನಿಗೆ ಆಶೀರ್ವಾದವನ್ನು ಕೊಟ್ಲು. ಸಡನ್ಗೆ ಗೊತ್ತು ಇದೆಲ್ಲ ಕಥೆಗಳು. ಸೊ ಇವತ್ತು ನಾವು ಆ ರೀತಿ, ಸೊ ಯಾವ ರೀತಿಯಾಗಿ ಅಡ್ಡದಾರಿಯ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು? ಅದಕ್ಕೆ ಕೇಳ್ತಾ ಇದ್ದಾರೆ, ಯಾವ ಕಾಣಿಕೆಯೊಡನೆ ಕಾಣಿಸ್ಕೊಳ್ಬೇಕು? ಯಾವುದನ್ನು ಅರ್ಪಿಸಿ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಬೇಕು? ಹೋಮದ ಪಶುಗಳನ್ನು, 1 ವರ್ಷದ ಕರುಗಳನ್ನು ತಂದು ಆತನ ಮುಂದೆ ಕಾಣಿಸ್ಕೊಳ್ಬಹುದಾ? ಇಲ್ಲ 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹವನ್ನು ತಂದು ಕೊಟ್ರೆ ದೇವರಿಗೆ ಮೆಚ್ಚುಗೆ ಆಗ್ತತ? ಇಲ್ಲ ನನ್ನ ಚೊಚ್ಚಲ ಮಗನನ್ನ ದೇವರಿಗೆ ಯಜ್ಞವಾಗಿ ಸಮರ್ಪಿಸಿದ್ರೆ ಆತನಿಗೆ ಮೆಚ್ಚುಗೆ ಆಗ್ತದ? ಅಂದ್ರೆ ದೇವರಿಂದ ವಿರೂಪಗೊಂಡಿರುವಂತಹ ಸಂಬಂಧವನ್ನ, ದೇವರಿಂದ ವಿಕೃತಗೊಂಡಿರುವ ಸಂಬಂಧವನ್ನ ಪುನಃಸ್ಥಾಪಿಸುವುದಕ್ಕೆ ಲೌಕಿಕವಾಗಿ ನಾನು ಏನು ಮಾಡಿದ್ರೆ ಸಾಧ್ಯ? ಇವತ್ತು ಅನೇಕರ ಪ್ರಶ್ನೆ ಇದು. ಈ ಪ್ರಶ್ನೆಗಳಿಗೆ ಅನೇಕ ಪಾಸ್ಟರ್ಗಳು ಹೇಳುವಂತ ಉತ್ತರ ಅಷ್ಟೇ, ನೀವು ಕಾಣಿಕೆ ಕೊಟ್ಬಿಡ್ರಿ. ಸಿ ಹೌ ವಿಕೃತಗೊಂಡಿರುವಂತಹ, ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನ ಯಾವ ರೀತಿ ಈ ಸಮೂಹದಲ್ಲಿ ನಾವು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯ? ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, 8ನೇ ವಾಕ್ಯ, ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂಬುದಾಗಿ ದೇವರು ನಿನಗೆ ತೋರಿಸಿಕೊಟ್ಟಿದ್ದಾನೆ. ಏನು? ನ್ಯಾಯವನ್ನ ಆಚರಿಸುವುದು. ನೋಡಿ, ಅನ್ಯಾಯ ನೋಡಿ, 2ನೇ ಅಧ್ಯಾಯ, ಮೀಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 1ನೇ ವಾಕ್ಯ. ಇದು ಇಸ್ರಾಯೇಲರ ಕುರಿತಾಗಿ ಬರೆದಿರುವಂಥದ್ದು. ಅವರು ತಮ್ಮ ಹಾಸಿಗೆಯಲ್ಲಿ ಅನ್ಯಾಯವನ್ನು ಯೋಚಿಸ್ತಾ ಇದ್ದಾರೆ. ಮಲಗಿರ್ಬೇಕಾದ್ರೆ ಅವ್ರ ಯೋಚನೆ ಏನು? ಅನ್ಯಾಯ.
ಕೇಡನ್ನು ಕಲ್ಪಿಸುವುದಕ್ಕೆ, ಬೆಳಗಾಗುವುದಕ್ಕೆ ಕಾಯ್ತಾ ಇರ್ತಾರೆ. ದುರಾಶೆಯಿಂದ ಇತರರ ಹೊಲಗದ್ದೆಗಳನ್ನ ಆಕ್ರಮಿಸ್ತಾರೆ, ಮನೆಗಳನ್ನ ಕಸಿದುಕೊಳ್ತಾರೆ. ಅಂದ್ರೆ ಬಡವರನ್ನ ದೋಚುವಂಥದ್ದು ಇವರ ಕೆಲಸ. ಯಾರ್ದು? ಇಸ್ರಾಯೇಲಿಯರ ಕೆಲಸ. ಆದ್ರೆ ಇವರು ಮರ್ತೋಗ್ಬಿಟ್ರು ಒಂದು ಕಾಲದಲ್ಲಿ ನಾವು ದಾಸರಾಗಿದ್ವಿ ಎಂಬುದನ್ನ. ಒಂದು ಕಾಲದಲ್ಲಿ ಐಗುಪ್ತರು ಇವರನ್ನ ಇದೇ ರೀತಿಯಾಗಿ ದೋಚುತ್ತಾ ಇದ್ರು. ಸೊ ಇವಾಗ ಸ್ವತಂತ್ರ ಸಿಕ್ಕಿದೆ, ಕನಾನ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿರುವಂತಹ ಬಲವಂತರು, ಶಕ್ತಿವಂತರು, ಹಣವಂತರು ಏನ್ ಮಾಡ್ತಾ ಇದ್ದಾರೆ? ಬಡವರಾದಂತಹ ಇಸ್ರಾಯೇಲ್ಯರನ್ನು ದೋಚುತ್ತಾ ಇದ್ದಾರೆ. ಇವತ್ತು ನಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ನಡೆಯುವಂಥದ್ದು ಇದೇ ಆಗಿದೆ. ಸಭಾ ವ್ಯತ್ಯಾಸವಿಲ್ಲದೆ, ಅದು ಕೇವಲ ಪ್ರೊಟೆಸ್ಟೆಂಟ್ಗಳಲ್ಲಿ ಮಾತ್ರವಲ್ಲ, ಕ್ಯಾಥೋಲಿಕ್ ಸಭೆಗಳಲ್ಲಿ ಮಾತ್ರವಲ್ಲ, ಪೆಂಟೆಕೋಸ್ ಸಭೆಗಳಲ್ಲಿ ಮಾತ್ರವಲ್ಲ, ಎಲ್ಲ ಸಭೆಗಳಲ್ಲಿಯೂ ಸಂಭವಿಸುವಂಥದ್ದು ಇದೆ. ಬಡವರನ್ನ ದೋಚುವಂಥದ್ದು. ಇವತ್ತು ದೇವರ ಸೃಷ್ಟಿ ವಿರೂಪವಾಗ್ಬಿಟ್ಟಿದೆ, ದೇವರ ಪ್ರತಿರೂಪ ವಿರೂಪವಾಗ್ಬಿಟ್ಟಿದೆ ಸಮಾಜದಲ್ಲಿ. ಸೊ ಈ ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನು ಸ್ಥಾಪಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಇಲ್ಲಿ ಇವರು ಕೇಳ್ತಾ ಇದ್ದಾರೆ, ಏನ್ ತಂದ್ಕೊಡ್ಲಿ, ಯಾವ ಹೋಮವನ್ನು ಸಮರ್ಪಿಸಬೇಕು? ಆದ್ರೆ ದೇವರು ಹೇಳುವಂಥದ್ದು, ನ್ಯಾಯವನ್ನ ಆಚರಣೆ ಮಾಡ್ರಿ, ಕರುಣೆಯನ್ನ ತೋರಿಸ್ರಿ, ನಿನ್ನ ದೇವರಾದ ಯೆಹೋವನಿಗೆ ನಮ್ರವಾಗಿ ನಡ್ಕೊಳ್ರಿ. ಪ್ರಿಯರೇ, ಇವತ್ತು ನಮ್ಮ ಮೂಲಕ ನಮ್ಮ ಸಮೂಹದಲ್ಲಿ ದೇವರ ಪ್ರತಿರೂಪ ವಿಕೃತಗೊಂಡಿರಲಾಗಿ ನೀನು ನಾನು ಮಾಡಬೇಕಾಗಿರುವಂಥದ್ದು ನ್ಯಾಯವನ್ನು ಆಚರಿಸಬೇಕು. ನಾವು ನ್ಯಾಯವನ್ನು ಆಚರಿಸ್ತಿದ್ದೇವ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ನನ್ನ ಕೆಲಸ, ನನಗೆ ಬಿಡ್ರಿ. ನಾವು ಹಂಗಲ್ಲ. ನಾವು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀವಿ ಮುಯ್ಯಿಗೆ ಮುಯ್ಯಿ ತೀರಿಸೋದಕ್ಕೆ. ವಿಕೃತಗೊಂಡಿರುವಂತಹ ದೇವರ ಪ್ರತಿರೂಪವನ್ನ ನಾವು ಪುನಃಸ್ಥಾಪಿಸಬೇಕಾದ್ರೆ ನಾವೇನ್ ಮಾಡ್ಬೇಕಂತ? ನ್ಯಾಯವನ್ನ ಆಚರಣೆ ಮಾಡಬೇಕು, ಕರುಣೆಯುಳ್ಳವರಾಗಿರ್ಬೇಕು. ಸೊ ನಮ್ಮಲ್ಲಿ ಈ ಸ್ವಭಾವಗಳು ಇದೆಯಾ? ಸೊ ದೇವರು ನನ್ನಿಂದ ಬಯಸುವಂಥದ್ದು ಇದನ್ನ. ಈ ಸಮೂಹದಲ್ಲಿ ದೇವರ ಪ್ರತಿರೂಪವನ್ನ ನೀನು ನಾನು ಪುನಃಸ್ಥಾಪಿಸಬೇಕಾದ್ರೆ ನಮ್ಮ ಜೀವಿತ ನ್ಯಾಯಯುತವಾಗಿರ್ಬೇಕು, ನಮ್ಮ ಜೀವಿತ ಕರುಣೆಯುಳ್ಳದಾಗಿರ್ಬೇಕು. ಯೇಸು ಸ್ವಾಮಿ ಐಹಿಕ ಜೀವಿತವನ್ನು ನೋಡುವಾಗ ನಾವು ಕಲಿತೇವೆ, ಈ ಕಂಪ್ಯಾಷನ್ ಆಫ್ ದ ಪೀಪಲ್. ಜನ ಸಮೂಹವನ್ನು ನೋಡಿ ಆತ ಕನಿಕರ ಪಟ್ಟ. 5,000 ಜನರು ಸುಮಾರು 3 ದಿನ ನಿರಂತರವಾಗಿ ಯೇಸುವಿನ ಪ್ರಸಂಗವನ್ನು ಕೇಳಿದಾಗ ಶಿಷ್ಯರು ಹೇಳ್ತಾ ಇದ್ದಾರೆ, ಲೆಟ್ ದಮ್ ಗೋ, ಅವ್ರು ಹೋಗ್ಲಿ. ಯೇಸು ಸ್ವಾಮಿ ಹೇಳ್ತಾರೆ, ನೋ, ಫೀಡ್ ದಮ್, ಅವರಿಗೆ ಊಟ ಕೊಡ್ರಿ. ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಈ ಹ್ಯಾಡ್ ಎ ಕಂಪ್ಯಾಷನ್, ಅವರಿಗೆ ಕರುಣೆ ಉಂಟಾಯಿತು. ಅದೇ ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡಿದಂಥದ್ದು, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಬಡವರು ಅಂದ್ರೆ ಆರ್ಥಿಕವಾಗಿ ಏನು ಇಲ್ಲದವರು ಎಂಬುದಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಏನು ಇಲ್ಲದವರು. ಪ್ರಿಯರೇ, ನಾವು ಕರುಣೆಯುಳ್ಳವರಾಗಿದ್ದೇವ. ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಲೌಕಿಕವಾಗಿಯೂ ನಾವು ಕರುಣೆಯನ್ನು ತೋರಿಸಬೇಕು. ತೋರಿಸುವಂತಹ ಸ್ಥಳದಲ್ಲಿ ಇಲ್ಲಿ ಮೀಕನ ಪ್ರವಾದನ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸೊ ದಿಸ್ ಇಸ್ ವಾಟ್ ಗುಡ್, ಮನುಷ್ಯನ ಒಳ್ಳೆಯದು ಇಂಥದ್ದೆಂಬುದು ದೇವರು ನನಗೆ ತೋರಿಸಿದ್ದಾನೆ. ಏನು? ನ್ಯಾಯವನ್ನ. ನೋಡಿ, ಐಗುಪ್ತರು ನಿಮ್ಮನ್ನು ಅನ್ಯಾಯವಾಗಿ ಪೀಡಿಪಿಸಿದ್ರು, ಆದ್ರೆ ನೀವು ನಿಮ್ಮ ನೆರೆಯವರನ್ನ ಅನ್ಯಾಯವಾಗಿ ಪೀಡಿಸ್ಬೇಡ್ರಿ. ಐಗುಪ್ತದವರು ನಿಮ್ಮ ಮೇಲೆ ಕರುಣೆ ತೋರಿಸಲಿಲ್ಲ ಅಂತ ಹೇಳ್ಬಿಟ್ಟು ನೀವು
ನಿಮ್ಮ ನೆರೆಯವರ ಮೇಲೆ ಕರುಣೆಯನ್ನ ತೋರಿಸದೆ ಹೋಗ್ಬೇಡ್ರಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಪ್ರತ್ಯೇಕವಾಗಿ ಅತ್ತೆ ಸೊಸೆ ಕಾಟ ಇದೆ. ಅತ್ತೆ ಹೇಳ್ತಾಳೆ, ನನ್ನ ಅತ್ತೆ ಮೂಲಕವಾಗಿ ನಾನು ತುಂಬಾ ಕಾಟ ಅನುಭವಿಸ್ಬಿಟ್ಟೆ, ಅದರಿಂದ ನನ್ನ ಸೊಸೆಯನ್ನು ಕಾಟ ಅನುಭವಿಸಲಿ. ಅದು ಇವಾಗ ರಿವರ್ಸ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಸೊಸೆ ಅತ್ತೆ ಕಾಟ ಕೊಡ್ತಾಳೆ. ಈಗ ಇದೆ ದಿಸ್ ಆರ್ ಸೇಮ್ ಥಿಂಗ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಡೋಂಟ್ ವರಿ. ಮಾಡಿದೊಣ್ಣ ಮಾರಾಯ ಅಂತ ಹೇಳಿದ್ರೆ ಯಾಕೆ ಭಯ್ಯ? ಹುಟ್ಟಿದನ್ನೇ ತಿನ್ಬೇಕು. ಪುನಃಸ್ಥಾಪಿಸುವಂಥದ್ದು, ವಿಕೃತವಾಗಿರುವಂಥದ್ದನ್ನ ಪುನಃಸ್ಥಾಪಿಸಬೇಕಾದ್ರೆ ನಾವೇನ್ ಮಾಡಬೇಕು? ನ್ಯಾಯವನ್ನ, ಕರುಣೆಯನ್ನ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಎರಡನೇದಾಗಿ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲ ಗಲಾತ್ಯ ಸಭೆಯ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ವಿಕೃತಗೊಂಡಿರುವ ಸಮಾಜವನ್ನ ನಾವು ದೇವರೊಂದಿಗೆ ಪುನಃಸ್ಥಾಪಿಸಬೇಕಾದ್ರೆ ಅಸಮಾನತೆಯನ್ನ ನಾವೇನ್ ಮಾಡ್ಬೇಕು? ಸಮಾಜದಿಂದ ದೂರ ತಳ್ಳಬೇಕು. ಅಸಮಾನತೆ ಅಸಮಾನತೆ. ಸಮಾನತೆ ಅಂದ್ರೆ ಗೊತ್ತು ನಮಗೆ, ಈಕ್ವಾಲಿಟಿ, ಅನ್ಇಕ್ವಾಲಿಟಿ. ನೋಡಿ, ಪೌಲನ ಮೂಲಕವಾಗಿ ಅನೇಕರು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರು. ಇದರಲ್ಲಿ ಗ್ರೀಕ್ ಸಮೂಹದಿಂದ ಬಂದಂತವ್ರು, ಅಂದ್ರೆ ಅನ್ಯರಿಂದ ಕ್ರಿಸ್ತನನ್ನು ಅಂಗೀಕರಿಸಿದಂತವರು ಇದ್ರು, ಯಹೂದ್ಯರಿಂದ ಕ್ರಿಸ್ತನನ್ನು ಅಂಗೀಕರಿಸಿದಂತವರು ಇದ್ರು. ಆದರೆ ಯಹೂದ್ಯ ಮತಾಭಿಮಾನದಲ್ಲಿ ತುಂಬಿದಂತಹ ಕೆಲವರಿದ್ರು. ಧಾರ್ಮಿಕತೆ, ಯಹೂದ ಧಾರ್ಮಿಕತೆಯಲ್ಲಿ ಹುಟ್ಟಿ ಬೆಳೆದು, ನೋಡಿ ಪೌಲನ ಕುರಿತಾಗಿ ನಾವು ನೋಡುವಂಥದ್ದು, ಅವನು ಯಾವ್ದ್ರಲ್ಲಿ ಅಪೊಸ್ತಲರ ಕೃತ್ಯ ಅದರ 9ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಇದ್ದ. ಕಾರಣ ಈಸ್ ವೆರಿ ಯಹೂದ್ಯ ಮತದಲ್ಲಿ ಬಹಳ ತೀಕ್ಷ್ಣತೆಯುಳ್ಳವನಾಗಿದ್ದ. ಯಾರು? ಸೌಲ. ಹೀಗಿರುವಾಗ ಈ ಕ್ರೈಸ್ತತ್ವದ ಬೋಧನೆ, ಕ್ರಿಸ್ತನ ಬೋಧನೆ, ಯೇಸು ಕ್ರಿಸ್ತನ ಬೋಧನೆ ಸೌಲನಿಗೆ ಅಥವಾ ಪೌಲನಿಗೆ ಸರಿ ಕಾಣಲಿಲ್ಲ. ಇದರ ಫಲವಾಗಿ ಯಾರು ಯಹೂದ್ಯರಿಂದ ಕ್ರಿಸ್ತನ ಬೋಧನೆಯನ್ನ ಕೇಳ್ತಾರೆ, ಕ್ರಿಸ್ತನನ್ನ ಅಂಗೀಕಾರ ಮಾಡ್ತಾರೆ, ಅಂತವರನ್ನ ಬೇಡಿ ಹಾಕಿಸುವುದಕ್ಕೆ ಅಧಿಕಾರ ಪತ್ರದೊಂದಿಗೆ ಹೊರಟಂತ ವ್ಯಕ್ತಿಯಾಗಿದ್ದ ಪೌಲ ಅಥವಾ ಸೌಲ. ಬಹಳ ತೀಕ್ಷ್ಣತೆ. ಹೀಗೆ ಯಹೂದ್ಯರಲ್ಲಿ ತೀಕ್ಷ್ಣತೆಯುಳ್ಳವರು ಪೌಲನ ಮೂಲಕವಾಗಿ ಕ್ರೈಸ್ತತ್ವವನ್ನ, ಕ್ರಿಸ್ತನ ಬೋಧನೆಯನ್ನು ಅಂಗೀಕಾರ ಮಾಡಿದ್ರು. ಇವರು ಬಂದಂತಹ ಸಂದರ್ಭದಲ್ಲಿ ತಮ್ಮ ಧಾರ್ಮಿಕತೆಯನ್ನು ಬದಿಗೊತ್ತದೆ, ಆ ಧಾರ್ಮಿಕತೆಯನ್ನು ತೆಗೆದುಕೊಂಡು ಬಂದ್ರು ಇಲ್ಲಿಗೆ. ನಾವು ಹಂಗೆ ತಾನೆ. ನಮಗೆ ಇವತ್ತು ಕ್ರಿಸ್ತನ ಬೋಧನೆಗಿಂತ ಹೆಚ್ಚಾಗಿ ನಮಗೆ ಬಹಳ ಮುಖ್ಯ ನಮ್ಮದೇ ಆದಂತಹ ಬೈಲಾಗಳು. ಪ್ರತಿ ಸಭೆಗಳಿಗೆ ಅವರದೇ ಆದಂತಹ ಬೈಲಾಗಳಿದ್ದಾವೆ, ನಿಯಮಗಳಿದೆ. ನೀವು ಭಾನುವಾರ ಬರಬೇಕಾದ್ರೆ ಬಿಳಿ ಬಟ್ಟೆ ಹಾಕ್ಲೇಬೇಕು, ಬೈಲ. ಇಲ್ಲಿ ಬರ್ದಿಲ್ಲ. ನೀವು ಭಾನುವಾರ ಗಂಡಸರಾಗಿರುವಂಥವರು ಯಾವ ಕಾರಣಕ್ಕೂ ಮೀಸೆ ಬಿಡಬಾರ್ದು, ಬೈಲ. ಇಲ್ಲಿ ಬರ್ದಿಲ್ಲ. ಹೆಂಗಸರಾಗಿರುವಂಥವರು ಬಿಳಿ ಸೀರೆ ಹಾಕ್ಲೇಬೇಕು, ಬೈಲ. ಇಲ್ಲಿ ಬರ್ದಿಲ್ಲ. ಇದು ಹಾಕ್ಬಾರ್ದು, ಇಲ್ಲಿ ಬರ್ದಿಲ್ಲ, ಬೈಲ. ಮಾನವ ಪ್ರೇರಿತ ಬೈಲಾಗಳು. ಈ ಯಹೂದ್ಯರು ತಂದಂತಹ ಬೈಲ ಅವರು ಬರೆದಂಥದ್ದಲ್ಲ, ಯೆಹೋವನು ಮೋಶೆಯ ಮೂಲಕವಾಗಿ ಯಹೂದ್ಯರಿಗೆ ಕೊಟ್ಟಂಥದ್ದು. ಏನು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಯೆಹೋವನು ಅಬ್ರಹಾಮನಿಗೆ ಹೇಳಿದಂಥದ್ದು, ಅದರ 10ನೇ ವಾಕ್ಯ. ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡ. ಆ ಒಡಂಬಡಿಕೆಯ ಮುಂಗುರುತಾಗಿ
ದೇವರು ಹೇಳಿದ್ರು, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸು ಸುನ್ನತಿ ಮಾಡಿಸ್ಕೊಳ್ಬೇಕು, ಸರ್ಕಂಸೇಷನ್ ಮಾಡಿಸ್ಕೊಳ್ಬೇಕು. ಇದು ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಒಂದು ಮುಂಗುರುತು ಅಷ್ಟೇ. ಸೊ ಅದೇ ನಾವು 14ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಒಡಂಬಡಿಕೆಯನ್ನ ಮೀರಿದವನು ಕುಲದಿಂದ ತೆಗೆದಾಕಬೇಕು. ಈ ಒಂದು ಒಡಂಬಡಿಕೆಗೆ ಯಾವ ಆಧ್ಯಾತ್ಮಿಕತೆಯ ಅರ್ಥವನ್ನು ನಾವು ಕಾಣೋದಿಲ್ಲ. ನೋಡಿ, ದಶಾಜ್ಞೆಯನ್ನ ಕೊಡುವಾಗ ದೇವರು ಹೇಳಿದ್ದಾನೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು. ಅಲ್ಲಿ ಆಧ್ಯಾತ್ಮಿಕತೆಯ ದಶಾಜ್ಞೆಗಳಲ್ಲಿ ಆಧ್ಯಾತ್ಮಿಕತೆಯ ಅರ್ಥವನ್ನು ಕಾಣ್ತೇವೆ. ಆದರೆ ಇಲ್ಲಿ ಯಾವ ಆಧ್ಯಾತ್ಮಿಕತೆಯ ಅರ್ಥ ಇಲ್ಲ. ಇದರಲ್ಲಿ ಸುನ್ನತಿಯಲ್ಲಿ ಒಂದು ಗುರುತು ಅಷ್ಟೇ, ನಿಮ್ಮಲ್ಲಿ ಸುನ್ನತಿ ಮಾಡಿಸ್ಕೊಬೇಕು. ಸೊ ಇದನ್ನ ಏನ್ ಮಾಡ್ಬಿಟ್ರು ನೋಡಿ, ದಶಾಜ್ಞೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಸುನ್ನತಿಯ ಕುರಿತಾಗಿ ದೇವರು ಹೇಳಿಲ್ಲ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ 7ನೇ ದಿನದಲ್ಲಿ ದೇವರು ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ದಶಾಜ್ಞೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅದರ 4ನೇ ದಶಾಜ್ಞೆ ಎನ್ನುವುದು ಸಬ್ಬತ್ ದಿನವನ್ನು ನೀವು ಆಚರಣೆ ಮಾಡಬೇಕು. ಸ್ಪಷ್ಟವಾಗಿ ನೋಡಿ, ಮತ್ತೆ ಆದಿಕಾಂಡ 1 ಕೊನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. 2ನೇ ಅಧ್ಯಾಯ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವು ಪರಿಶುದ್ಧ ದಿನವಾಗಿರಲಿ ಎಂಬುದಾಗಿ ಆಶೀರ್ವದಿಸಿದ. ಇಲ್ಲಿ ಮೋಶೆಯ ಮೂಲಕವಾಗಿ ದೇವರು ದಶಾಜ್ಞೆ ಕೊಡುವಂತಹ ಸಂದರ್ಭದಲ್ಲಿ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೊ ವಿ ವಿಲ್ ಸಿ ಏನು ಒಂದು ಆಧ್ಯಾತ್ಮಿಕವಾದ ಅರ್ಥವನ್ನು ಕಾಣ್ತೇವೆ. ಆದರೆ ಸುನ್ನತಿಯ ಕುರಿತಾಗಿ ನಾವು ಕಾಣ್ತಾ ಇಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸಂಭವಿಸಿದಂಥದ್ದು ಏನು, ಯಹೂದ್ಯ ಮತಾಭಿಮಾನದಿಂದ ಕ್ರೈಸ್ತತ್ವವನ್ನು ಅಂಗೀಕಾರ ಮಾಡಿದಂಥವ್ರು ಏನು ಮಾಡಿದ್ರು, ಅನ್ಯ ಜನರು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದರೆಂಬ ವರ್ತಮಾನವನ್ನು ಕೇಳಿದಾಗ ಅವ್ರೇನ್ ಮಾಡ್ಬಿಟ್ರು, ಅಪೊಸ್ತಲರ ಅನುಮತಿ ಇಲ್ಲದೆ ಅಂತಿಯೋಕ್ಯಕ್ಕೆ ಬಂದ್ಬಿಟ್ಟು ಪ್ರಸಂಗ ಮಾಡೋದಕ್ಕೆ ಶುರು ಮಾಡಿದ್ರು. ಏನು, ನೀವು ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗೋದಿಲ್ಲ. ಇವತ್ತು ನಮ್ಮಲ್ಲಿ ಕಾಣುವಂತ ಅನೇಕ ಪ್ರಸಂಗ, ನೀವು ಜೋರಾಗಿ ಕೈ ಹೊಡೆದಿಲ್ಲ ಅಂತ ಹೇಳಿದ್ರೆ ಮೇಲಕ್ಕೆ ಹೋಗಲ್ಲ. ಈ ನೀವು ಲೋಕದಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಭಾನುವಾರ ಮಾತ್ರ ಜೋರಾಗಿ ಕೈ ಹೊಡೆದು ಬಿಟ್ರೆ ನೀವು ಬೇಲ್ಕಂಗೆ ಬರ ಅಂತ ಹೋಗ್ಬಿಡ್ತೀರಾ. ಜೋರಾಗಿ ಕೈ ಹೊಡಿತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನನ್ನ ವಿರೋಧಿ ಇದ್ರೆ ಬೇಕಾದ್ರೆ ಒಂದು ಅವ್ನು ಕೊಡ್ತೀವಿ ಭವೀಡ್ ಅಂತ ಬಿಟ್ಟು. ಇವನ್ನೆಲ್ಲ ಸೈತಾನನ ಮಕ್ಕಳು ಅಂತ ಕರೆದ್ರೆ ಸೈತಾನಿಗೆ ನಾವು ಮಾಡುವಂತ ಅವಮಾನ. ಸೊ ವಿ ಶುಡ್ ರೆಸ್ಪೆಕ್ಟ್ ಆಯಪ್ಪನಿಗೂ. ಯಾಕಂದ್ರೆ ಆಯಪ್ಪ ಸ್ಟ್ಯಾಂಡರ್ಡ್ ಬಿಟ್ಟು ಹೋಗಲ್ಲ. ನೋಡಿ, ಯೋಬನ ಬಳಿಗೆ ಬಂದಾಗ ಏನು ಮಾಡಿಲ್ವ, ದೇವ್ರ ತ ಹೇಳ್ತಾರೆ, ನೋಡಪ್ಪ ನೀನ್ ಬೇರೆ ಹಾಕ್ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ, ನಾನು ನೋಡಲ್ಲ, ಬಿಟ್ಬಿಟ್ಟು ಈಸ್ ಅಂಡರ್ ಯುವರ್ ಕಂಟ್ರೋಲ್, ಹೌ ಕ್ಯಾನ್ ಐ ಲುಕ್ ಹಿಮ್. ನೋಡಿ, ಯೋಬನ ಪುಸ್ತಕದಲ್ಲಿ ಸೈತಾನ ದೇವರ ಬಳಿಗೆ ಹೋಗ್ತಾ ಇದ್ದಾನೆ. ದೇವ್ರು ಕೇಳ್ತಾನೆ, ನೋಡ್ದಾನ ನನ್ನ ಫ್ರೆಂಡು ನನ್ನ ಮಗ ಹೆಂಗಿದ್ದಾನೆ, ಈಸ್ ಗುಡ್, ಚೆನ್ನಾಗಿದ್ದಾನೆ, ಒಂದು ಮಾತಾಡ ಬಿಟ್ಟು ಈಸ್ ಅಂಡರ್, ನಿನ್ನ ಮಗ ಅಲ್ವಾ, ಹೌ ಕ್ಯಾನ್ ಐ ಟಚ್ ಹಿಮ್. ಒಂದು ಕೆಲಸ ಮಾಡಿ ಕೊಟ್ಟು ನೋಡು, ಐ ವಿಲ್ ಟ್ರೈ. ಅದಕ್ಕೆ ಹೇಳಿದ್ದು, ಅವನಿಗೆ ಅವನದೇ ಆದ ಸ್ಟ್ಯಾಂಡರ್ಡ್ ಇದೆ, ಆದ್ರೆ ಇವ್ರ ಕೈ ಹೊಡೆಯವ್ರಿಗೆ ಯಾವ ಸ್ಟ್ಯಾಂಡರ್ಡು ಇಲ್ಲ. ಸೊ ಇಲ್ಲಿ ಯಹೂದ್ಯರಿಂದ ಕ್ರೈಸ್ತರಾದಂಥವ್ರು ಹೇಳ್ತಾ ಇದ್ದಾರೆ, ನೀವು ಸುನ್ನತಿ ಮಾಡಿಸ್ಕೊಬೇಕು. ರಕ್ಷಣೆ ಪರಿಪೂರ್ಣವಾಗಬೇಕಾದ್ರೆ ನೀವು ಸುನ್ನತಿ ಮಾಡಿಸ್ಕೊಬೇಕು. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ಗಲಾತ್ಯ ಪತ್ರಿಕೆ ಅದರ 3ನೇ ಅಧ್ಯಾಯದ 27, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು
ಆಳು ಒಡೆಯ, ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಅಂದ್ರೆ ನಮ್ಮಲ್ಲಿರುವಂತ ಅಸಮಾನತೆಯನ್ನ ನಿವಾರಿಸಿದರೆ ಮಾತ್ರ ವಿಕೃತಗೊಂಡಿರುವಂತಹ ಸಮಾಜದಲ್ಲಿ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯ. ಪ್ರಿಯರೇ, ನಾವು ದಿನಂಪ್ರತಿ ಅನ್ನೋಕ್ಕಿಂತ ಪ್ರತಿ ಕ್ಷಣದಲ್ಲಿ ದೇವರ ಪ್ರತಿರೂಪವನ್ನು ವಿಕೃತಗೊಳಿಸುವಂತವರು. ಮರಿಬೇಡ್ರಿ. ನಾವು ದೇವರು ಪುನಃಸ್ಥಾಪಿಸಬೇಕೆಂಬುದಾಗಿ ಬಯಸಿದಾಗ್ಯೂ ನಮ್ಮ ಸ್ವಾರ್ಥತೆಯ ಮೂಲಕವಾಗಿ ಇನ್ನೂ ಹೆಚ್ಚಾಗಿ ವಿರೂಪಗೊಳಿಸುವಂತವರಾಗಿದ್ದೇವೆ ಕ್ರೈಸ್ತತ್ವವನ್ನ ನಮ್ಮ ಸಮಾಜದಲ್ಲಿ. ನೋಡಿ, ಯೇಸು ಸಮೇತ ಆದರೆ ಯೆಹೋವನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಈ ಒಂದು ಮನೋಭಾವದಲ್ಲಿ ನಾವು ಬದುಕಬೇಕು. ಅಂದ್ರೆ ಒಂದು ಮೀಕನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿದ ಪ್ರಕಾರವಾಗಿ ನಾವು ನ್ಯಾಯವನ್ನು ಆಚರಣೆ ಮಾಡಬೇಕು, ಕರುಣೆಯನ್ನು ಅನುಷ್ಠಾನಕ್ಕೆ ತರಬೇಕು, ದೇವರಿಗೆ ನಮ್ರವಾಗಿ ನಾವು ನಡ್ಸ್ಕೊಳ್ಬೇಕು. ಎರಡನೇದಾಗಿ ನಾವು ನೋಡುವಂಥದ್ದು ಗಲಾತ್ಯ ಪತ್ರಿಕೆಯಲ್ಲಿ ಬರೆದಿರೋ ಪ್ರಕಾರ ನಮ್ಮಲ್ಲಿರುವಂತಹ ಅಸಮಾನತೆಯನ್ನ ಏನ್ ಮಾಡಬೇಕು, ಅನ್ಇಕ್ವಾಲಿಟಿಯನ್ನು ನಾವು ನಿವಾರಣೆ ಮಾಡಬೇಕು. ಇವತ್ತು ನಮ್ಮ ಸಭೆಗಳಲ್ಲಿ, ಅದಕ್ಕೆ ಯಾಕೋಬ ಆತನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಾರಾದರೂ ಶೋಭನಮಯವಾದ ವಸ್ತ್ರವನ್ನು ಹಾಕೊಂಡು ಬಂದ್ರೆ ನೀವು ಅವನನ್ನ ಮುಂದೆ ಕುಳಿಸ್ತೀರಾ, ಯಾವನಾದ್ರೂ ಹೊಲಸಾದ ಬಟ್ಟೆಯನ್ನು ಹಾಕೊಂಡ್ ಬಂದ್ರೆ ಅವನನ್ನ ನಿಮ್ಮ ಕಾಲ ಕೆಳಗೆ ಕೂರಿಸ್ತೀರಾ? ಇದು ಎಂತಹ ಕ್ರೈಸ್ತತ್ವ? ಇವತ್ತು ಯಾರಾದರೂ 1 ಲಕ್ಷ ರೂಪಾಯಿ ದೇಣಿಗೆ ಆಗಿ ಕೊಟ್ರೆ ಅವನು ವ್ಯಭಿಚಾರ ಮಾಡುವಂತ ವ್ಯಕ್ತಿ ಆಗಿದ್ರೆ ಅವನ ತಗೊಂಡೋಗ್ಬಿಟ್ಟು ಫುಲ್ ಪಿಟಲ್ ಕೂರಿಸುವಂತಹ ವಿಕೃತವಾದಂತಹ ಕ್ರೈಸ್ತತ್ವ ಇವತ್ತು ನಮ್ಮ ಮಧ್ಯದಲ್ಲಿ ಇದೆ. ಇದಕ್ಕಿಂತ ಬೇರೆ ಮಾತು ಹೇಳೋದಕ್ಕಿಲ್ಲ ಅಲ್ಲಿ. ಇವತ್ತು ನಾವು ನೋಡುವಂಥದ್ದು ಕಾಂಚನ ಮಾತ್ರ. ಇವತ್ತು ಕ್ರೈಸ್ತತ್ವದಲ್ಲಿ ಆಧ್ಯಾತ್ಮಿಕತೆಗೆ ಯಾವ ಸ್ಥಾನಮಾನವಿಲ್ಲ. ಇವತ್ತು ನಾವು ಕಾಣುವಂತಹ ಕ್ರೈಸ್ತ ಲೋಕದಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಕ್ರಿಸ್ತನಿಗಾಗಲಿ ಕ್ರಿಸ್ತನ ಬೋಧನೆಗಳಿಗಾಗಲಿ ಯಾವ ಸ್ಥಾನಮಾನವಿಲ್ಲ ಇವತ್ತು. ದಿನಂಪ್ರತಿ ನಾವು ಕ್ರಿಸ್ತನ ಏನ್ ಮಾಡ್ತಾ ಪ್ರತಿರೂಪವನ್ನು ವಿರೂಪಗೊಳಿಸ್ತಾ ಇದ್ದೇವೆ. ನಾವು ಹೇಳುವಂಥದ್ದು, ಇಸ್ರಾಯೇಲ್ ಮಕ್ಕಳು ಹೇಳ್ತಾರೆ ಯಾವುದನ್ನ ಕೊಟ್ರೆ ಅವರಿಗೆ ಸಮಾಧಾನ ಆಗ್ತತೆ. ಇವತ್ತು ಕಾಣಿಕೆಯನ್ನು ಕೊಟ್ಟು ನಾವು ದೇವರನ್ನು ಸಮಾಧಾನ ಪಡಿಸುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವೆ. ದೇವರಿಗೆ ಸಮಾಧಾನ ಆಗಲ್ಲ, ಯಾರಿಗೆ ಸಮಾಧಾನ? ಇಸ್ಕೊಂಡವನಿಗೆ. ಅವನು ಖುಷಿ ಆಗುತ್ತೆ, ಯಾಕಂದ್ರೆ ಅವನದು ಬ್ಯಾಲೆನ್ಸ್ ಹಿಂಗೆ ಏರ್ತಾ ಇದೆ. ಭಾನುವಾರ ಬರೋದಕ್ಕೆ ಕಾಯ್ತಾ ಇರ್ತಾರೆ ಕೆಲವು ಪಾಸ್ಟರ್ಗಳು. ಯಾಕಂದ್ರೆ ಕಮಾಯಿ ಮಾಡೋ ದಿವಸ, ರೋಲ್ ಕಾಲ್ ಅದೇ ಸರಿಯಾದಂಥ ಮಾತು. ರೋಲ್ ಕಾಲ್ ಮಾಡುವಂಥ ದಿನ. ಮೂರ್ಖರಾದಂಥ ವಿಶ್ವಾಸಿಗಳು
ಕೊಟ್ಟು ಹೋಗ್ತಾರೆ. ಪ್ರಿಯರೇ, ವಿಕೃತಗೊಂಡಿರುವಂತಹ ಸಮೂಹದಲ್ಲಿ ದೇವರ ಪ್ರತಿರೂಪವನ್ನು ನಾವು ಪುನಃಸ್ಥಾಪಿಸಬೇಕಾದ್ರೆ ನೀನು ನಾನು ಮಾಡಬೇಕಾಗಿರುವಂಥದ್ದು ನ್ಯಾಯವನ್ನು ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತರಾಗಿರಬೇಕು, ದೇವರಿಗೆ ನಮ್ರವಾಗಿ ನಡ್ಕೊಳ್ಬೇಕು. ಬೇರೆ ಏನು ಮಾಡಂಗಿಲ್ಲ, ಇಷ್ಟೇ. ಆದರೆ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳುವಂಥದ್ದು, ಆತನು ನನಗೆ ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಇವೆಲ್ಲವನ್ನ ಕೇಳಿದಾಗ ಜನರಿಗೆ ಖುಷಿ ಆಯಿತು, ತಕ್ಕಮಟ್ಟಿಗೆ ಖುಷಿ ಆಯಿತು. ಅನೇಕರು ಹೊಗಳಿದ್ರು. 22ನೇ ವಾಕ್ಯ, ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮುಂದುವರಿಸ್ಕೊಂಡು ಹೋದಾಗ 29ನೇ 28ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸಭಾಮಂದಿರದಲ್ಲಿರುವವರೆಲ್ಲರೂ ಸಿಟ್ಟುಗೊಂಡ್ರು. ನೋಡಿ, 21ನೇ ವಾಕ್ಯದಲ್ಲಿ, ನಾವು 22ನೇ ವಾಕ್ಯದಲ್ಲಿ ನೋಡುತ್ತೇವೆ, ಎಲ್ಲರೂ ಹೊಗಳಿದ್ರು. ಆದರೆ 28ಕ್ಕೆ ಬರಬೇಕಾದ್ರೆ ಎಲ್ಲರೂ ಕೋಪಗೊಂಡ್ರು. ಯಾಕೆಂದರೆ ಹೇಳಿದಂಥ ಪ್ರವಾದನೆ ಏನು ಚೆನ್ನಾಗಿತ್ತು, ಕೇಳಿದಂಥ ಪ್ರವಾದನೆ ಚೆನ್ನಾಗಿತ್ತು, ತನ್ನ ಕುರಿತಾಗಿ ಹೇಳಿರುವಂಥದ್ದು. ಮುಂದೆ ಸಂಭವಿಸಬೇಕಾದಂತಹ ಕಾರ್ಯಗಳ ಕುರಿತಾಗಿ ಹೇಳಿದಾಗ ಕೋಪ ಬಂದ್ಬಿಟ್ರು. ಇವತ್ತು ನಿಜ ಹೇಳಿದ್ರೆ ಎಲ್ರಿಗೂ ಕೋಪ, ಅದೇ ಬೇಜಾರು. ಸತ್ಯ ಯಾವಾಗಲೂ ಕಹಿನೆ, ಯಾವಾಗಲೂ ಕಹಿನೆ. ಆದರೆ ಸುಳ್ಳು ಯಾವಾಗಲೂ ಸಿಹಿನೆ. ಆದರೆ ಸುಳ್ಳು ನಿನ್ನನ್ನು ನಿತ್ಯ ನರಕಕ್ಕೆ ತಳ್ಳುತ್ತದೆ. ಕಹಿಯಾದ ಸತ್ಯ ನಿನ್ನನ್ನು ಪರಲೋಕಕ್ಕೆ, ನಿತ್ಯತ್ವಕ್ಕೆ ಸೇರಿಸುವಂಥದ್ದಾಗಿದೆ. ಇವತ್ತು ಜನರಿಗೆ ಸತ್ಯ ಬೇಡ, ಜನರಿಗೆ ಬೇಕಾಗಿರುವಂಥದ್ದು ಸುಳ್ಳು ಮಾತ್ರ. ಕಾರಣ, ನೋ ಒನ್ ಇಸ್ ರೆಡಿ ಟು ಚೇಂಜ್ ಇಸ್ ಲೈಫ್ ಸ್ಟೈಲ್. ಯಾವ ವ್ಯಕ್ತಿ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಬಯಸುವಂಥದ್ದಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಏನು ಕೊಟ್ಟರೆ ಅವರಿಗೆ ಸಮಾಧಾನ ಆಗುತ್ತೆ, ಕೊಟ್ಟು ಮುಗಿಸ್ಬಿಡೋಣ. ಇಂದಿನ ಕ್ರೈಸ್ತತ್ವ ನೆನೆಸುವಂಥದ್ದು ದೈವಿಕವಾದ ಆಶೀರ್ವಾದ ಅನ್ನುವಂಥದ್ದು ಲೌಕಿಕವಾಗಿ ಸಿಕ್ಕುವಂತಹ ಮೇಲುಗಳು ಎಂಬುದಾಗಿ ಅಲ್ಲ ಪ್ರಿಯರೇ. ಅವಾಗ ಅನೇಕರು ಹೇಳ್ಬೋದು, ಇವನ ಹತ್ರ ಏನು ಇಲ್ಲ, ಅದಕ್ಕೆ ಈ ರೀತಿ ಪ್ರಸಂಗ ಮಾಡ್ತಾನೆ, ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಐ ಡೋಂಟ್ ಕೇರ್, ಹೂ ಕೇರ್ಸ್. ಏಸ್ಕೆಲನಿಗೆ ಹೇಳಿದ್ದ ದೇವರು ಒಂದೇ ಒಂದು ಮಾತು, ನಾನು ಹೇಳುವಂತ ನೀನು ಹೇಳ್ತಾರೆ, ಅಷ್ಟೇ, ಮುಗೀತು. ಪೌಲ ಕೊರಿಂಥ ಪಟ್ಟಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಉಪದ್ರವಗಳು ಬಂತು. ಪವಿತ್ರ ಆತ್ಮ ಪೌಲನಿಗೆ ಹೇಳ್ದ, ಸ್ಪೀಕ್ ಆನ್, ಮಾತಾಡ್ತಾ ಇರು, ಡೋಂಟ್ ಸ್ಟಾಪ್ ಇಟ್. ಪೌಲನ ಪ್ರಸಂಗ ನಿಂತಿದ್ದು ಯಾವಾಗ? ರೋಮ ಸೆರೆಮನೆಯಲ್ಲಿ ಅವನ ಕುತ್ತಿಗೆ ಹೋದಂತಹ ಸಂದರ್ಭದಲ್ಲಿ. ಅಲ್ಲಿ ತನಕ ದಮಸ್ಕದಿಂದ ಪ್ರಾರಂಭವಾದಂತಹ ಪೌಲನ ಸೇವೆ ರೋಮ ಸೆರೆಮನೆಯಲ್ಲಿ ತಲೆ ಹೋಗೋ ತನಕ ಇತ್ತು, ನಡೀತಾ ಇತ್ತು. ಎಲ್ಲಿ ಸಾಧ್ಯವೋ ಅಲ್ಲಿ ಪ್ರಸಂಗಗಳ ಮೂಲಕವಾಗಿ ಸುವಾರ್ತೆಯನ್ನು ಸಾರಿದ್ರ. ಇಲ್ಲಿ ಪ್ರಸಂಗವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಬರವಣಿಗೆಗಳ ಮೂಲಕವಾಗಿ ಸಭೆಯನ್ನ ಎಚ್ಚರಿಕೆ ಪಡಿಸ್ತಾ. ಇದು ಪೌಲನ ಸೇವೆ. ಪ್ರಿಯರೇ, ಯೋಚನೆ ಮಾಡಿ. ನಮ್ಮ ಮೂಲಕ ನಾವು ವಾಸಿಸುವಂತಹ ಸಮೂಹ ವಿರೂಪಗೊಂಡಿರುವುದಾದರೆ ನೀನು ನಾನು ಮಾಡಬೇಕಾಗಿರುವಂಥದ್ದು ಒಂದೇ, ನ್ಯಾಯವನ್ನು ಆಚರಿಸಬೇಕು, ಕರುಣೆಯನ್ನು ತೋರಿಸಬೇಕು, ಯೆಹೋವನಿಗೆ ನಮ್ರವಾಗಿ ನಡ್ಕೊಳ್ಬೇಕು, ಅಸಮಾನತೆಯನ್ನು ಹಬ್ಬಿಂದ ನಿವಾರಿಸ್ಕೊಳ್ಬೇಕು. ಈ 4 ಕಾರ್ಯಗಳನ್ನು ಮಾಡಿದ್ರೆ
ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನ ಈ ಸಮೂಹದಲ್ಲಿ ಪುನಃಸ್ಥಾಪಿಸಬಹುದು. ವಿ ಕ್ಯಾನ್ ರಿಸ್ಟೋರ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ವೆನ್ ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್. ಸುಂದರವಾಗಿ ದೇವರು ಸೃಷ್ಟಿ ಮಾಡಿದ. ಕ್ರೈಸ್ತತ್ವದ ಪ್ರಾರಂಭ ಇಟ್ ಇಸ್ ಎ ಬ್ಯೂಟಿಫುಲ್. ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ನಂತರವಾಗಿ ಸಭೆಯ ಉಗಮ, ಪ್ರಾರಂಭ, ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್. ಆದರೆ ಕ್ರಮೇಣ ಏನ್ ಮಾಡ್ತಾ ಇದೆ, ದುರುಪದೇಶಗಳು ತುಂಬಿಕೊಂಡು ಏನ್ ಮಾಡ್ತಾ ಇದೆ, ದೇವರ ಪ್ರತಿರೂಪವನ್ನ ವಿರೂಪಗೊಳಿಸ್ತಾ ಇದೆ. ಇವತ್ತು ದೇವರ ಪ್ರತಿರೂಪ ನಮ್ಮ ಸಮಾಜದಲ್ಲಿ ಅತ್ಯಂತ ವಿಕೃತವಾಗಿ ರೂಪುಗೊಂಡ್ಬಿಟ್ಟಿದೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾರೆ ಗಲಾತ್ಯದವರಿಗೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಇಷ್ಟು ಬೇಗ ಯಥಾರ್ಥವಾದ ಸುವಾರ್ತೆಯನ್ನು ಬಿಟ್ಟು ಯಾವ ರೀತಿ ದಿಕ್ಕುಗೆಟ್ಟು ಹೋದ್ರಿ. ಇವತ್ತು ನನ್ನನ್ನು ಕೇಳುವಂತ ಪ್ರೀತಿಯ ದೇವ ಜನರೇ, ಸೊ ನಿಮ್ಮನ್ನ ನೋಡಿ ದೇವರು ಇದೇ ಹೇಳುವಂಥದ್ದು, ಬುದ್ಧಿ ಇಲ್ಲದಂತ ವಿಶ್ವಾಸಿಗಳೇ, ಇಷ್ಟು ಬೇಗ ಯಥಾರ್ಥವಾದ ಸುವಾರ್ತೆಯನ್ನು ಬಿಟ್ಟು ಯಾಕೆ ಲೌಕಿಕತೆ ಹಿಂದೆ ಹೋಗ್ತಾ ಇದ್ದೀರಾ? ಪರಿಸಾಯರನ್ನ ನೋಡಿ ಯೇಸು ಸ್ವಾಮಿ ಹೇಳ್ದ, ನೀವಂತೂ ಮೇಲಕ್ಕೆ ಹೋಗಲ್ಲ, ಇವರನ್ನು ಬಿಡೋದಿಲ್ಲ. ಪ್ರಿಯರೇ, ಇಂದು ಕಾಣುವಂತಹ ಮೆಗಾ ದುರುಪದೇಶಕರು, ದೇ ವಿಲ್ ನೆವರ್ ಗೋ. ಅದು ಮಾತ್ರವಲ್ಲ, ಸೊ ನಿಮ್ಮನ್ನು ಸಹ ಹೋಗೋಕೆ ಬಿಡೋದಿಲ್ಲ. ಸೊ ವಿ ಆರ್ ಲೈಕ್ ವಿ ಇಂಡಿಯನ್ ಏನಂತಾರೆ, ಚೇಳ್ತಾರ, ಇಂಡಿಯನ್ ಸ್ಕಾರ್ಪಿಯನ್ಸ್. ಒಂದು ಹಡಗಲ್ಲಿ 3 ಕಂಟೈನರ್ಗಳಲ್ಲಿ ಚೇಳುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಒಂದು ಅಮೆರಿಕ ದೇಶದ, ಇನ್ನೊಂದು ಇಂಗ್ಲೆಂಡ್ ದೇಶದ್ದು, ಇನ್ನೊಂದು ಇಂಡಿಯಾ ದೇಶದ್ದು. ಅಮೆರಿಕ ದೇಶದ ಕಂಟೈನರ್ ಫುಲ್ ಸೀಲ್ ಮಾಡಿಬಿಟ್ಟಿದ್ರು, ಕ್ಯಾಪ್ ಹಾಕ್ಬಿಟ್ಟು. ಇಂಗ್ಲೆಂಡ್ ಫುಲ್ ಕ್ಯಾಪ್ ಸೀಲ್ಡ್, ಆದ್ರೆ ಇಂಡಿಯಾದ ಓಪನ್ ಕಂಟೈನರ್. ಕೇಳಿದ್ರು ಯಾಕೆ? ಅವ್ರು ಡೋಂಟ್ ವರಿ, ಇಂಡಿಯಾದವ್ರು ಯಾವತ್ತೂ ಒಬ್ಬನ ಮೇಲಕ್ಕೆ ಹೋಗ್ಬಿಡಲ್ಲ. ಇಫ್ ಸಂಬಡಿ ಯಾವ್ದಾದ್ರೂ ಚೇಳು ತಪ್ಪಿಸಿಕೊಳ್ಳೋದಕ್ಕೆ ಮೇಲಕ್ಕೆ ಹೋದ್ರೆ ಕೆಳಗಿರುವಂತ ಚೇಳು ಏನ್ ಮಾಡ್ತದೆ, ಅದರ ಕಾಲನ್ನು ಹಿಡಿದು ಕೆಳಗಾಗ್ತದೆ. ಇವತ್ತು ದುರುಪದೇಶಕರು ಇದೇ ಮಾಡ್ತಾ ಇರುವಂತದ್ದು. ಸೊ ದೇ ನೋ 100% ದೇ ವಿಲ್ ನೆವರ್ ಗೋ. ಅವರಿಗೂ ಕ್ರಿಸ್ತನಿಗೂ, ಯಥಾರ್ಥವಾದ ಕ್ರೈಸ್ತನಿಗೂ ಯಾವ ಸಂಬಂಧ ಇಲ್ಲ ಎನ್ನುವಂಥದ್ದು ಅವರ ಜೀವನ ಶೈಲಿಯಿಂದ ಅವರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಮೇಲಕ್ಕೆ ಹೋಗಲ್ಲ ಅವರು. ಸೊ ನಿಮ್ಮನ್ನು ಮೇಲಕ್ಕೆ ಬಿಡಲ್ಲ. ಅವ್ರು ಹೇಳ್ತಾರೆ, ಪರವಾಗಿಲ್ಲ, ಕಾಣಿಕೆ ಕೊಟ್ಬಿಟ್ರೆ ಸರಿ ಆಗುತ್ತೆ, ನೋ ನೀಡ್ ಟು ರಿಪೆಂಟೆನ್ಸ್, ಮಾನಸಾಂತರ ಅವಶ್ಯಕತೆ ಇಲ್ಲ. ಪ್ರಿಯರೇ, ಇಸ್ರಾಯೇಲರನ್ನ ನೋಡಿ ಯೆಹೋವನು ಮೀಕಾ ಪ್ರವಾದಿಯ ಮೂಲಕವಾಗಿ ಹೇಳುವಂಥದ್ದು, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂಬುದನ್ನು ದೇವರು ನಿನಗೆ ತೋರಿಸಿಕೊಟ್ಟಿದ್ದಾನೆ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಾದ ಯೆಹೋವನಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇದಕ್ಕಿಂತ ಇನ್ನೇನು ದೇವರು ನಿನ್ನಿಂದ ಕೇಳ್ಕೊಳ್ತಾನೆ? ಇನ್ನೇನು ಬೇಕು ದೇವರಿಗೆ? ಸೊ ನಾನು ಯಾವಾಗ ಹೇಳುವ ರೀತಿಯಲ್ಲಿ ನಾನು ದುಡ್ಡು ಕೊಟ್ಬಿಟ್ಟು ದೇವರಿಗೆ ಮೇಣದ ಬತ್ತಿ ಇಸ್ಕೊಂಡು ರಾತ್ರಿ ಕತ್ತಲೆಯನ್ನು ಪರಿಹರಿಸುವಂತ ಅವಶ್ಯಕತೆ ಇಲ್ಲ. ನಾನು ಕೊಡುವಂತ ದುಡ್ಡಿನ ಮೂಲಕವಾಗಿ ದೇವರಿಗೆ ಬ್ರೇಕ್ಫಾಸ್ಟ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಇವ್ರಿಗೆ ಬೇಕು, ಯಾರು? ಈ ದುರುಪದೇಶಕರಿಗೆ ಬೇಕು. ದೇವ್ರಿಗೆ ಬೇಕಾಗಿಲ್ಲ ನಿನ್ನ ಕಾಣಿಕೆ. ಅಯ್ಯಪ್ಪ ತಿರುಗು ನೋಡಲ್ಲ, ಆದ್ರೆ ಇವ್ರು ನೋಡ್ತಾರೆ. ಯಾರು? ಈ ದುರುಪದೇಶಕರು. ಸೊ ದೇವರು ನಿನ್ನಲ್ಲಿ ನೋಡುವಂಥದ್ದು, ನೀನು ನ್ಯಾಯವನ್ನು ಆಚರಣೆ ಮಾಡ್ತಾ ಇದೀಯಾ, ಕರುಣೆಯಲ್ಲಿ ಆಸಕ್ತನಾಗಿದ್ದೀಯಾ, ದೇವರಿಗೆ ನಮ್ರವಾಗಿ ನಡೆದುಕೊಳ್ತಾ ಇದೀಯಾ, ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಾ ಇದೀಯಾ, ಸಮಾನತೆಯಿಂದ ಎಲ್ಲರನ್ನು ನೋಡ್ತಾ ಇದೀಯಾ. ಸೊ ಇದು ದೇವರು ನನ್ನಿಂದ ಬಯಸುವಂಥದ್ದು. ಈ ಗುಣಗಳು ಈ ವಾರ ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯಲಿ. ಪ್ರಿಯರೇ,
ವಿ ಆರ್ ಲಿವಿಂಗ್ ದ ಸಿನ್ಫುಲ್ ವರ್ಲ್ಡ್. ಪಾಪಮಯವಾದ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯೋಸೇಫನು ಇದೇ ಪಾಪಮಯವಾದಂತಹ ಸಮೂಹದಲ್ಲಿ ಬದುಕಿದಂತಹ ವ್ಯಕ್ತಿ. ಬಟ್ ಈ ರಾನ್ ಅವೇ, ಓಡೋಗ್ಬಿಟ್ಟ ವೆನ್ ದೇರ್ ವಾಸ್ ಅಪರ್ಚುನಿಟಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಇದೇ ರೀತಿಯಾದಂತಹ ಸಮೂಹದಲ್ಲಿ ಇದ್ರು. ಅವ್ರು ಹೇಳಿದ್ರು, ವಿ ಆರ್ ರೆಡಿ ಟು ಡೈ, ವಿ ವಿಲ್ ನೆವರ್ ಬೌ ಡೌನ್. ದಿಸ್ ಇಸ್, ಈ ಒಂದು ತೀರ್ಮಾನ ನಮ್ಮ ತೀರ್ಮಾನ ಆಗಿರ್ಬೇಕು. ಹೋದ್ರೆ ಹೋಯ್ತು. ಸೊ ಆಗ ಮಾತ್ರ ವಿರೂಪಗೊಂಡಿರುವಂತಹ ಸಮೂಹದಲ್ಲಿ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯ. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, 3 ವಿಚಾರ. ಪ್ರಿಯರೇ, ನಮ್ಮ ಧಾರ್ಮಿಕತೆಯ ಮೂಲಕವಾಗಿ ನಾವು ಆಚರಿಸುವಂತಹ ಕ್ರಿಸ್ಮಸ್ ಮೂಲಕವಾಗಿ ದೇವರ ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಆಚರಿಸುವಂತಹ 40 ದಿನದ ಉಪವಾಸದ ಮೂಲಕ, ತದನಂತರವಾಗಿ ನಡೆಯುವಂತಹ ಗುಡ್ ಫ್ರೈಡೆ ಮೂಲಕ, ತದನಂತರವಾಗಿ ಬರುವಂತಹ ಈಸ್ಟರ್ ಮೂಲಕವಾಗಿ ವಿರೂಪಗೊಂಡಿರುವಂತಹ ಕ್ರಿಸ್ತನ ಪ್ರತಿರೂಪವನ್ನು ನಾವು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ. ಭಾನುವಾರ ಆರಾಧನೆಗೆ ಹೋಗೋದರ ಮೂಲಕ, ಕೈಯನ್ನು ಬಡಿಯುವುದರ ಮೂಲಕ ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನು ನಾವು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ. ಹಳ್ಳಿಗಳಲ್ಲಿ ಆಲಯವನ್ನು ಕಟ್ಟುವುದರ ಮೂಲಕ, ಕಾಣಿಕೆಯನ್ನು ಕೊಡುವುದರ ಮೂಲಕ ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ. ಇರುವಂತಹ ಏಕೈಕ ಮಾರ್ಗ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವಂಥದ್ದು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನ್ಯಾಯವನ್ನು ಆಚರಿಸಿ, ಕರುಣೆಯಲ್ಲಿ ಆಸಕ್ತರಾಗಿ, ದೇವರಿಗೆ ನಮ್ರವಾಗಿ ನಡೆದುಕೊಂಡು, ವಿರೂಪಗೊಂಡಿರುವಂತಹ ಸಮಾಜದಲ್ಲಿ ವಿರೂಪಗೊಂಡಿರುವಂತಹ ದೇವರ ಪ್ರತಿರೂಪವನ್ನು ನಮ್ಮ ಮೂಲಕ ಪುನಃಸ್ಥಾಪಿಸುವುದಕ್ಕೆ ನಮಗೆ ಅವಕಾಶ ಕೊಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವದಲ್ಲಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ವಾರ 3 ವಿಚಾರ: ನ್ಯಾಯವನ್ನು ಆಚರಿಸಿರಿ, ಕರುಣೆಯಲ್ಲಿ ಆಸಕ್ತರಾಗಿರ್ರಿ, ದೇವರಿಗೆ ನಮ್ರವಾಗಿ ನಡೆದುಕೊಂಡು, ನೀವು ಓದುವಂಥ ಶಾಲೆಯಲ್ಲಿ, ನೀವು ವಾಸಿಸುವಂತಹ ಸುತ್ತಮುತ್ತಲು, ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ವಿರೂಪಗೊಂಡಿರುವಂಥ ದೇವರ ಪ್ರತಿರೂಪವನ್ನು ನಿಮ್ಮ ಜೀವಿತದ ಮೂಲಕ ಪುನಃಸ್ಥಾಪಿಸಿರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.